ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ನವಂಬರ್ 17 ಭಾನುವಾರದಿಂದ ನವಂಬರ್ 23 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲು ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ. ನವಂಬರ್ 17 ಭಾನುವಾರ, ಈ ದಿನ ಕಾರ್ತಿಕ ಬಹುಳ ಬಿದಿಗೆ ಅಥವಾ ದ್ವಿತೀಯ ತಿಥಿ. ಈ ದಿನ ರೋಹಿಣಿ ನಕ್ಷತ್ರ ಇರುವಂಥ ದಿನ, ಶಿವಯೋಗ ತೈತಿಲಕರಣ ಇರುವಂಥ ಶುಭ ದಿನ ಆಗಿರುತ್ತೆ. ಯಾವುದೇ ಕೆಲಸ ಕಾರ್ಯಗಳ ಆರಂಭಕ್ಕೆ, ಕೊಡುಕೊಳ್ಳುವಿಕೆಗೆ, ಒಪ್ಪಂದಗಳಿಗೆ ಅಥವಾ ಇನ್ನೇನಾದರೂ ಶುಭ ಕಾರ್ಯದ ವಿಚಾರಗಳಿಗೆ ಈಗ ಬಹುಳ ಬಿದಿಗೆ ಜೊತೆಗೆ ರೋಹಿಣಿ ನಕ್ಷತ್ರ ಇರುವ ಕಾರಣ ಶುಭ ದಿನ ಎಂದಾಗಿರುತ್ತೆ. ಅದೇ ರೀತಿ ಈ ದಿನ ಅಮೃತ ಸಿದ್ಧಿ ಯೋಗವು ಏರ್ಪಡುತ್ತಿದೆ. ಅದೇ ರೀತಿ ಈ ದಿನ ವಿಶೇಷವಾಗಿ ಅಲ್ಲಿ ಹುತ್ತರಿ ಹಬ್ಬದ ಆರಂಭ ಆಗುವಂಥದ್ದು. ಈ ಕೊಡಗು ಭಾಗದಲ್ಲಿ ಆಚರಣೆ ಮಾಡುತ್ತದೆ. ಅಲ್ಲಿ ಹುಣ್ಣಿಮೆಗೇ ಹುತ್ತರಿ ಮಾಡ್ತಾರೆ. ಆದರೆ ಹುಣ್ಣಿಮೆಯ ದಿನದಂದು, ಸಂಕ್ರಾಂತಿಯ ದಿನದಂದು ಅಲ್ಲಿ ಹುತ್ತರಿ ಆರಂಭವಾಗಿ ಅದು 3 ದಿನಗಳ ಕಾಲದ ಆಚರಣೆ ಮಾಡುವಂಥ ಪದ್ಧತಿ. ಈ ದಿನವೂ ಅಲ್ಲಿ ಹುತ್ತರಿ ಹಬ್ಬದ ಆಚರಣೆ ಮಾಡುವಂಥ ಪದ್ಧತಿ. ಜೊತೆಗೆ ಈ ಕಾರ್ತಿಕ ಮಾಸದಲ್ಲಿ ಆಚರಣೆ ಮಾಡುವಂಥ ವಿವಿಧ ರೀತಿಯ ಅವರ ದೇವತಾ ಕಾರ್ಯಗಳು ಇತ್ಯಾದಿಗಳನ್ನು ಮಾಡಲಿಕ್ಕೆ ಅಥವಾ ದೇವತಾ ಕ್ಷೇತ್ರಗಳ ಯಾತ್ರೆಗಳಿಗೆ ಹೋಗಲಿಕ್ಕೆ, ಪುಣ್ಯತೀರ್ಥಗಳ ಸ್ನಾನ ಮಾಡಲಿಕ್ಕೆ ಸಹ ಅನುಕೂಲವಾದ ದಿನ ಆಗಿರುತ್ತೆ. ಇನ್ನು 18ನೇ ತಾರೀಕು ಸೋಮವಾರ, ಇದು 3ನೇ ಕಾರ್ತಿಕ ಸೋಮವಾರ ಆಗಿರುತ್ತೆ. ಕಾರ್ತಿಕ ಮಾಸದಲ್ಲಿ ಬರುವಂಥ ಸೋಮವಾರಗಳಲ್ಲಿ ಶ್ರೇಷ್ಠವಾದ ವಿಶೇಷವಾದ ಆಚರಣೆ. ಈ ಬಾರಿ 4 ಸೋಮವಾರಗಳು ಬರ್ತಾಯಿದೆ ಕಾರ್ತಿಕ ಮಾಸದಲ್ಲಿ. ಅದರಲ್ಲಿ ಈಗ 3ನೇ ಸೋಮವಾರವು ಕಾರ್ತಿಕ ಸೋಮವಾರ ಆಗಿರುವಂಥ 18ನೇ ತಾರೀಕು ವಿಶೇಷವಾಗಿ ಶಿವನ ದೇವಾಲಯಗಳ ಸಂದರ್ಶನ, ಶಿವನ ದೇವಾಲಯಗಳಲ್ಲಿ ಪೂಜೆ ಮಾಡುವಂಥದ್ದು, ಅದೇ ರೀತಿ ಶಿವನ ಅಭಿಷೇಕ ಇತ್ಯಾದಿಗಳನ್ನು ವೀಕ್ಷಣೆ ಮಾಡುವಂಥದ್ದು ಅಥವಾ ಅಭಿಷೇಕಗಳನ್ನು ನಾವು ಸ್ವಂತವಾಗಿ ಮಾಡುವಂಥದ್ದು ಉತ್ತಮವಾದ ಅವಕಾಶ. ಹಾಗೆಯೇ ಇಂದು ತತಿಗೆ ಉಪರಿಯಲ್ಲಿ ರಾತ್ರಿ ಕಾಲದಲ್ಲಿ ಚತುರ್ಥಿಯ ತಿಥಿ ಸಹ ವ್ಯಾಪ್ತವಾಗಿರೋ ಕಾರಣ ಸಂಕಷ್ಟ ಚತುರ್ಥಿಯನ್ನು ಹಿಂದೆ ಆಚರಣೆ ಮಾಡ್ತಾರೆ. ಕೆಲವೊಂದು ಪಂಚಾಂಗಗಳಲ್ಲಿ ನಾಳೆ ಅಥವಾ ಮಂಗಳವಾರ ಸಂಕಷ್ಟ ಚತುರ್ಥಿ ನಮೂದಿಸಿದ್ದಾರೆ. ಕೆಲವೊಂದು ಪಂಚಾಂಗಗಳಲ್ಲಿ ಸೋಮವಾರ ಅಂದರೆ 18ನೇ ತಾರೀಕು ಸಂಕಷ್ಟ ಚತುರ್ಥಿ ನಮೂದಿಸಿದ್ದಾರೆ. ಅಂದರೆ ವಿಶೇಷವಾಗಿ ಸಂಕಷ್ಟಾರ ವ್ರತಕ್ಕೆ ರಾತ್ರಿ ಕಾಲದಲ್ಲಿ ಆ ಚಂದ್ರ ಉದಯವಾಗುವ ಕಾಲದಲ್ಲಿ ಚತುರ್ಥಿ ಇರಬೇಕೆಂಬ ಅಪೇಕ್ಷೆ ಪಡೋರು ಈ ದಿನ ಇದನ್ನು ಸಂಕಷ್ಟ ವ್ರತವನ್ನು 18 ತಾರೀಕು ಸೋಮವಾರದಿಂದ ಆಚರಣೆ ಮಾಡೋದು ಉತ್ತಮ ಆಗಿರುತ್ತೆ. ಇನ್ನು ಯಾರಿಗೆ ಹಗಲಿನಲ್ಲಿ ವಿಶೇಷವಾಗಿ ಆ ಚತುರ್ಥಿಗೆ ಸಂಬಂಧಪಟ್ಟ ಆಚರಣೆ ಮಾಡೋರು ನಾಳೆನೂ ಮಾಡ್ಬೋದು. ಹಾಗಾಗಿ ನಾಳೆ ಹಗಲಿನ ಕಾಲದಲ್ಲಿ ಅಲ್ಲಿ ಚತುರ್ಥಿ ತಿಥಿ ಇರುತ್ತೆ. ಆದರೆ ವಿಶೇಷವಾಗಿ ರಾತ್ರಿ ಕಾಲದಲ್ಲಿ ಆ ಸಂಕಷ್ಟಿ ವ್ರತ ಸಂಪನ್ನ ಮಾಡುವಂಥದ್ದು ಚಂದ್ರ ಉದಯದ ಬಳಿಕ, ಅಂದರೆ 8:15 ಗಂಟೆಗೆ 8 ಗಂಟೆ 20 ನಿಮಿಷದೊಳಗೆ ಅಲ್ಲಿ ಚಂದ್ರ ಉದಯ ಆಗುತ್ತೆ. ಆ ಬಳಿಕಲ್ಲಿ ಸೋಮವಾರದಂದು ವ್ರತ ಸಮಾಪ್ತಿ ಮಾಡ್ಬೋದು. ಇನ್ನು ಈ ದಿನ ಒಂದು ಬಹಳ ಮಹತ್ವದ ದಿನ. ನಮ್ಮ ಕರ್ನಾಡಿನ ಒಂದು ದಾಸ ಶ್ರೇಷ್ಠದಲ್ಲಿ ಒಬ್ಬರಾದಂಥ ಕನಕದಾಸರ ಜಯಂತಿ, ಕನಕ ಜಯಂತಿಯನ್ನು ಇಂದು ಆಚರಣೆ ಮಾಡಿದೆ ದೇಶಾದ್ಯಂತ. ಹಾಗಾಗಿ ಆ ದಾಸ ವರೇಣ್ಯರಾದ ಒಂದು ಕನಕದಾಸರಿಗೆ ಇಂದು ನಾವು ನಮ್ಮ ಗೌರವವನ್ನು ವಂದನೆಯನ್ನು ಸಲ್ಲಿಸುವಂಥದ್ದು. ಅವರು ಆ ಕುಲವೆಂದು ಹೊಡೆದಾಡಿದ್ರೆ ಅಂತ ಹೇಳಿದ ಹಾಗಾಗಿ ಅಲ್ಲಿ ಆ ಕುಲದ ಬಗ್ಗೆನೂ ಅವರು ಅದಕ್ಕೆ, ಯಾಕಂದರೆ ಅಲ್ಲಿ ಮೇಲು ಜಾತಿಯವರಿಂದ ಆಗುವಂತಹ ಒಂದು ದೌರ್ಜನ್ಯ ದಬ್ಬಾಳಿಕೆಗಳ ಒಂದು ವಿರುದ್ಧವಾಗಿ ಶಾಂತಿಯುತವಾದ ಒಂದು ಅವರ ಭಕ್ತಿ ಮಾರ್ಗದ ಮೂಲಕನೇ ಅದನ್ನು ದೇವರಲ್ಲೇ ಹೇಳ್ಕೊಳ್ತಾರೆ. ಆ ದೇವರನ್ನು ಹೇಳ್ಕೊಂಡು ಅವರಿಗೆ ಒಂದು ಕೃಷ್ಣನ ಸಾಕ್ಷಾತ್ಕಾರ ಆಗುವಂಥದ್ದು ವಿಶೇಷವಾದ ಒಂದು ಕನಕದಾಸರ ಒಂದು ಕಥೆಗಳು ನಮಗೆ ಜ್ಞಾನೋದಯವನ್ನು ಮಾಡುವಂಥ ಕಥೆ. ಜೊತೆಗೆ ಭಕ್ತಿ ಪಥದಲ್ಲಿ ಅವರು ರಚಿಸಿದಂಥ ಒಂದು 100 ಗೀತೆಗಳು ಅಥವಾ ಭಕ್ತಿ ವಿಶೇಷವಾದ ಹಾಡುಗಳು ಜನಪ್ರಿಯವಾಗಿವೆ. ಹಾಗಾಗಿ ಅವರು ಆ ಒಂದು ಸರಳ ಭಕ್ತಿಯನ್ನು, ಸಹಜ ಭಕ್ತಿಯನ್ನು ನಿರೂಪಿಸಿದಂಥ ದಾಸವರಣ್ಯ ಕನಕದಾಸರಿಗೆ ಎಂದು ವಂದನೆ ಸಲ್ಲುವಂಥ ದಿನ ಆಗಿರುತ್ತೆ. ಇನ್ನು 19ನೇ ತಾರೀಕು ಮಂಗಳವಾರ, ಆ ದಿನ ಹಗಲಿನಲ್ಲಿ ಕಾರ್ತಿಕ ಬಹುಳ ಚತುರ್ಥಿ ಅಥವಾ ಚೌತಿ ತಿಥಿ ಇರುತ್ತೆ. ಹಾಗಾಗಿ ಈ ದಿನ ಸಂಕಷ್ಟಿ ಆಚರಣೆ ಮಾಡೋರು ಮಾಡುವಂತಹ ಒಂದು ಅವಕಾಶವೂ ಈ ದಿನ ಇರುತ್ತೆ. ಇನ್ನು ಆರ್ಧ ನಕ್ಷತ್ರ, ಸಾಧ್ಯಯೋಗ, ಭವಕರಣ ಇರುವಂಥ ದಿನ. ಜೊತೆಗೆ ಈ ದಿನ ಈ ಅನುರಾಧ ಮಳೆ ಆರಂಭ ಆಗುವಂಥದ್ದು. ಮಳೆ ನಕ್ಷತ್ರ ಬದಲಾಗಿ ಇಂದು ಅನುರಾಧ ನಕ್ಷತ್ರದ ಮಳೆ ಆರಂಭ ಆಗುತ್ತೆ. ಯಮಘಂಟ ಯೋಗ ಇರುವ ಕಾರಣ ಇದನ್ನು ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ಅಷ್ಟು ಪ್ರಶಸ್ತವಾಗಿಲ್ಲ. ಈ ದಿನ ಕೆಲವೊಂದು ದಿನಗಳಲ್ಲಿ ಯಮಘಂಟ ಯೋಗ ಎಂದು ನಿರ್ಮಾಣ ಆಗುತ್ತೆ. ಅಂತಹ ಯೋಗ ಇರುವ ಕಾರಣ ಅಷ್ಟೊಂದು ಉಪಯುಕ್ತವಾದ ದಿನ ಆಗಿರೋದಿಲ್ಲ. ಯಾವುದೇ ರೀತಿಯ ಈ ಸಹಿ ಒಪ್ಪಂದ ಮಾಡೋದಾಗಲಿ, ಕೊಡುಕೊಳ್ಳಬೇಕು ಅವರಿಗೆಲ್ಲದು ಶುಭ ಕಾರ್ಯಗಳಿಗೆ ಅಷ್ಟು ಉತ್ತಮವಲ್ಲ. ದೇವತಾ ಭಕ್ತಿ, ದೇವಾಲಯಗಳ ಸಂದರ್ಶನ ಅಥವಾ ವಿಶೇಷವಾಗಿ ದೇವಾಲಯಗಳಲ್ಲಿ ಏನಾದರೂ ಪೂಜೆ ಪುನಸ್ಕಾರ ಮಾಡೋದಕ್ಕೆ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 20ನೇ ತಾರೀಕು ಬುಧವಾರ ಕಾರ್ತಿಕ ಬಹುಳ ಪಂಚಮಿ ತಿಥಿ ಇರುತ್ತೆ. ಈ ದಿನ
ಪುನರ್ವಸು ನಕ್ಷತ್ರ ಶುಭಯೋಗ ಕೌಲವಕರಣ ಆಗಿರೋ ಕಾರಣ ವಿಶೇಷವಾದ ಶುಭ ದಿನ ಆಗಿರುತ್ತೆ. ಬಹುಳ ಪಂಚಮಿ ಹಾಗೂ ಪುನರ್ವಸು ನಕ್ಷತ್ರವು ಯಾವುದೇ ರೀತಿಯ ಶುಭ ಆರಂಭಗಳಿಗೆ, ಕೆಲಸ ಕಾರ್ಯಗಳಿಗೆ, ಸಹಿ ಒಪ್ಪಂದ ಮಾಡಲಿಕ್ಕೆ, ಕೊಡುಕೊಳ್ಳುವಂಥ ವ್ಯವಹಾರಗಳಿಗೆ ಅಥವಾ ಭೇಟಿ ಮಾಡಲಿಕ್ಕೆಲ್ಲ ಉತ್ತಮವಾದ ದಿನ ಆಗಿರುತ್ತೆ. 20ನೇ ತಾರೀಕು ಬುಧವಾರ. ಇನ್ನು 21 ಗುರುವಾರ. ಈ ದಿನ ಕಾರ್ತಿಕ ಬಹುಳ ಷಷ್ಠಿ ತಿಥಿ, ಪುಷ್ಯ ನಕ್ಷತ್ರ ಇರುತ್ತೆ. ಶುಕ್ಲ ಯೋಗ ಗರಜಕರಣೆ. ಈ ದಿನವೂ ಸಾಮಾನ್ಯವಾಗಿ ಉತ್ತಮ ದಿನ ಆಗಿರುತ್ತೆ. ಜೊತೆಗೆ ಈ ದಿನ ಆ ಪುಷ್ಯ ನಕ್ಷತ್ರ ಗುರುವಾರ ಬಂದಿರುವ ದಿನದಲ್ಲಿ ಆ ಗುರುಪುಷ್ಯಾಮೃತ ಯೋಗ ಎಂದು ನಿರ್ಮಾಣ ಆಗುತ್ತೆ. ಈ ದಿನ ವಿಶೇಷವಾಗಿ ಯಾವುದೇ ರೀತಿಯ ಕೊಡುಕೊಳ್ಳುವಿಕೆ, ಸಹಿ ಒಪ್ಪಂದ ಮಾಡುವಂಥದ್ದು ಅಥವಾ ಚಿನ್ನಾಭರಣ, ವಸ್ತ್ರ ಆಭರಣಗಳನ್ನು ಕೊಳ್ಳಲಿಕ್ಕೆ ಅಥವಾ ಚಿನ್ನವನ್ನು ತೆಗೆದುಕೊಳ್ಳಲಿಕ್ಕೆ ಎಲ್ಲ ಉತ್ತಮವಾದ ದಿನ ಆಗಿರುತ್ತೆ ಗುರುಪುಷ್ಯಾಮೃತ ಯೋಗ. ಇನ್ನು 22ನೇ ತಾರೀಕು ನವೆಂಬರ್ 22 ಶುಕ್ರವಾರ ಕಾರ್ತಿಕ ಬಹುಳ ಸಪ್ತಮಿ. ಇದನ್ನು ಆಶ್ಲೇಷ ನಕ್ಷತ್ರ, ಬ್ರಹ್ಮಯೋಗ ಭದ್ರಕರಣ ಇರುವಂಥದ್ದು. ಆದರೂ ಈ ದಿನ ಸಪ್ತಮಿಯಾಗಿದ್ದರೂ ಈ ದಿನ ದಗ್ಧ ಮತ್ತು ಮೃತ್ಯು ಯೋಗಗಳು ನಿರ್ಮಾಣವಾಗಿರೋ ಕಾರಣ ಶುಭ ಕಾರ್ಯಾದಿಗಳಿಗೆ ಅಷ್ಟೊಂದು ಉತ್ತಮ ದಿನ ಇಲ್ಲ. ಸಾಮಾನ್ಯವಾದ ದೈನಂದಿನ ಕೆಲಸ ಕಾರ್ಯ ಚಟುವಟಿಕೆಗಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು 23ನೇ ತಾರೀಕು ಶನಿವಾರ. ಅದನ್ನು ಕಾರ್ತಿಕ ಬಹುಳ ಅಷ್ಟಮಿ. ಇದನ್ನು ಕಾಲ ಅಷ್ಟಮಿ ಅಥವಾ ಕಾಲಭೈರವ ಅಷ್ಟಮಿ ಎಂದು ಕರೆಯುತ್ತಾರೆ. ಜೊತೆಗೆ ಇಂದು ಹಲವಾರು ಭಾಗಗಳಲ್ಲಿ ಕಾಲಭೈರವ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಅಂದರೆ ಇಲ್ಲಿ ಪ್ರಾಂತ್ಯಗಳಿಂದ ಪ್ರಾಂತ್ಯಕ್ಕೆ ಬೇರೆ ಬೇರೆ ಅಷ್ಟಮಿಗಳಿಗೆ ಕಾಲಭೈರವ ಜಯಂತಿಯನ್ನು ಮಾಡ್ತಾರೆ. ಉತ್ತರ ಭಾರತದಲ್ಲಿ ಕೆಲವೊಂದು ಬಾರಿ, ಈ ಭಾಗದಲ್ಲಿ ಅಥವಾ ಮಧ್ಯ ಭಾರತದಲ್ಲಿ ಕೆಲವೊಂದು ಬಾರಿ ಈ ಕಾಲದಲ್ಲಿ ಅಥವಾ ಕಾರ್ತಿಕ ಮಾಸದಲ್ಲಿ ಕಾಲಭೈರವ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ಕಾಲಭೈರವ ಅಷ್ಟಮಿ ಹೌದು. ಹಾಗಾಗಿ ಕಾಲಭೈರವನ ಪೂಜೆ ಮಾಡುವಂಥವ್ರು, ಕಾಲಭೈರವನ ದೇವರುಗಳ ಸಂದರ್ಶನ ಮಾಡೋದ್ರಲ್ಲಿ ವಿಶೇಷವಾಗಿ ಅಭಿಷೇಕ ಅರ್ಚನೆಗಳನ್ನು ಮಾಡೋರಿಗೆ ಈ ದಿನ ಭಾಳ ಶ್ರೇಷ್ಠ. ಅಂದರೆ ಅಷ್ಟಮಿ ತಿಥಿ ಶ್ರೇಷ್ಠ. ಜೊತೆಗೆ ಶನಿವಾರ ಬಂದಿರೋ ಕಾರಣ ಯಾರಿಗೆ ಶನಿ ದೋಷ, ರಾಹು ದೋಷ ಅಥವಾ ಕೇತು ದೋಷ ಅಥವಾ ಮಂಗಳ ದೋಷ ಇತ್ಯಾದಿ ಯಾವುದೇ ಗ್ರಹ ದೋಷಗಳ ಪೀಡನೆವರೆಗೆ ಆ ಕಾಲಭೈರವನ ಮೊರೆ ಹೊಕ್ಕು ಈ ಕಾರ್ತಿಕ ಮಾಸದಲ್ಲಿ ಬರುವಂಥ ಅಷ್ಟಮಿ ಶನಿವಾರದಂದು ಆ ಕಾಲಭೈರವನ ಸೇವೆಗಳನ್ನು ಮಾಡಲಿಕ್ಕೆ ಬಹಳ ಉತ್ತಮವಾದ ದಿನ ಈ ದಿನ. ಅದಲ್ಲದೆ ದಾನ ಧರ್ಮಾದಿಗಳನ್ನು ಸಹ ಮಾಡಲಿಕ್ಕೆ ಈ ದಿನ ಕಾರ್ತಿಕ ಮಾಸದ ಶನಿವಾರ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು ಅರಳಿ ಮರ ಪ್ರದಕ್ಷಿಣೆ, ಆಂಜನೇಯನ ದರ್ಶನ, ಶನಿ ಮಹಾತ್ಮನ ದರ್ಶನ, ಎಳ್ಳು ಬತ್ತಿ ಹಚ್ಚುವಂಥದ್ದು ಮುಂತಾದ ಶನಿವಾರಗಳನ್ನು ಮಾಡುವಂಥ ವಿಶೇಷವಾದ ಪರಿಹಾರಾದಿ ಕಾರ್ಯಗಳಿಗೆ ಶುಭ ದಿನ ಆಗಿರುತ್ತೆ. ಈ ದಿನ ಐಂದ್ರ ಯೋಗ ಬಾಲವಕರಣ ಇರುವಂಥದ್ದು ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ದೇವತಾ ಕ್ಷೇತ್ರ ಸಂದರ್ಶನ, ಭಕ್ತಿ, ಧರ್ಮಾದಿಗಳಿಗೆ ಉತ್ತಮ ದಿನ ಆಗಿರುತ್ತೆ. ಇವೆಲ್ಲವೂ ಈ ವಾರದಲ್ಲಿ ಬರುವಂಥ 17ರಿಂದ 23ರವರೆಗಿನ ವಾರದ ಒಂದು ಪಂಚಾಂಗದ ವೈಶಿಷ್ಟ್ಯವನ್ನು ಸಂಕ್ಷಿಪ್ತವಾಗಿ ಹೇಳಿದಾಯಿತು. ಇನ್ನು ಗಮನಿಸೋಣ ನಾವು ರಾಶಿಗಳ ಭವಿಷ್ಯ. ಮೇಷರಾಶಿಗೆ ಈ ವಾರದಲ್ಲಿ 4 ಗ್ರಹಗಳ ಒಂದು ವಿಶೇಷವಾದ ಅನುಗ್ರಹ ಬರ್ತಾಯಿದೆ. ಅಲ್ಲಿ ವಿಶೇಷವಾಗಿ ಬುಧಾನುಗ್ರಹ, ಶುಕ್ರಾನುಗ್ರಹ ಮತ್ತು ಶನಿ ಮಹಾರಾಜರ ಬೆಂಬಲ, ಅಲ್ಲದೆ ಕೇತು ಸಹ ನಿಮಗೆ ಪೂರಕವಾಗಿರ್ತಾನೆ. ಹಾಗಾಗಿ 4 ಗ್ರಹಗಳು ವಿಶೇಷವಾಗಿ ನಿಮಗೆ ಒಂದು ಹಣದ ವಿಚಾರವಾಗಿಯೂ, ವ್ಯಾಪಾರ ವೃತ್ತಿ ವಿಚಾರವಾಗಿಯೂ, ಉದ್ಯೋಗದ ವಿಚಾರನೂ ಸಹಾಯಕ್ಕೆ ಬರಲಿವೆ. ಹಣದ ಕೊರತೆಯನ್ನು ಬರೋದಿಲ್ಲ. ಮನಸ್ಸಲ್ಲಿ ಸಹ ನೆಮ್ಮದಿ ಇರುತ್ತೆ. ಆರೋಗ್ಯ ಉತ್ತಮವಾಗಿರುವಂಥ ವಾರ ಆಗಿರುತ್ತೆ. ಯಾವುದೇ ರೀತಿಯ ಅಡ್ಡಿ ಆತಂಕದ ನಿಮ್ಮ ಎಲ್ಲ ರೂಟೀನ್ಗಳು ಚೆನ್ನಾಗಿ ನಡೀತಾ ಹೋಗುತ್ತೆ. ವ್ಯಾಪಾರಸ್ಥರಿಗೆ ಉತ್ತಮವಾದ ವ್ಯಾಪಾರ ಆಗುವಂಥದ್ದು, ಕೈಗಾರಿಕೆ ನಡೆಸೋರಿಗೆ ಕೈಗಾರಿಕೆಯಲ್ಲಿ ಚೆನ್ನಾಗಿ ನಡೆಯುವಂಥದ್ದು, ಮತ್ತು ಕೃಷಿಕರು ಅಥವಾ ಇನ್ನಿತರ ತೋಟಗಾರಿಕೆ ಮುಂತಾದ ಕೃಷಿ ರೈತರನ್ನು ಮಾಡುವವರಿಗೆ ಅವರಲ್ಲೂ ಅವರ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ಬರುವಂಥದ್ದು, ಉತ್ತಮವಾದ ಬೆಳೆ ಫಸಲುಗಳು ಬರುವಂಥದ್ದು ಎಲ್ಲ ನೆಮ್ಮದಿಯ ವಾತಾವರಣ ಇರುವಂಥ ವಾರ ಆಗಿರುತ್ತೆ. ಇನ್ನು ವಿಶೇಷವಾಗಿ ನಿಮಗೆ ಈ ವಾರದಲ್ಲಿ ಚಂದ್ರ ಅನುಗ್ರಹ ಇರುವಂಥ ಕೆಲವೊಂದು ದಿನಗಳು ಬರ್ತವೆ. ವಿಶೇಷವಾಗಿ ಇಲ್ಲಿ 18, 19ರಲ್ಲಿ ವಿಶೇಷವಾದ ಶುಭ ದಿನಗಳು ಬರ್ತವೆ. 17ರಲ್ಲಿ ಅಷ್ಟೊಂದು ಅನುಗ್ರಹ ಇಲ್ಲ. 17ನೇ ತಾರೀಕು ಸಣ್ಣ ಪುಟ್ಟ ಮಾತುಕತೆಯಿಂದ ಸಣ್ಣ ಪುಟ್ಟ ಒಂದು ಬೇಜಾರಾಗುವಂಥ ಘಟನೆಗಳು ಅಥವಾ ಮಾತಿನ ಚಕಮಕಿ ಎಲ್ಲ 17ರಂದು ಬರ್ಬೋದು. ಆ ಬಳಿಕ 18, 19 ವಾರದ ಒಂದು ಮಂಗಳವಾರ, ಸೋಮವಾರ, ಮಂಗಳವಾರ ದಿನಗಳು ನಿಮಗೆ ಬಹಳಷ್ಟು ಪ್ರಯೋಜನಕಾರಿಯಾದ ದಿನಗಳಾಗಿವೆ. ಅದರಲ್ಲಿ ವಿಶೇಷವಾದ ಈ 4 ಗ್ರಹಗಳ ಜೊತೆಗೆ 5ನೇದಾಗಿ ಚಂದ್ರನ ಒಂದು ಅನುಗ್ರಹ ಸಹ ಬರ್ತಿದೆ. ಬುಧ, ಶುಕ್ರ, ಒಂದು ಶನಿ ಮಹಾರಾಜರು, ಕೇತು ಅಲ್ಲದೆ ಚಂದ್ರ ಅನುಗ್ರಹ ಇರುವಂಥ ಶುಭ ದಿನ 18, 19. 19ರಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಬಂಧುಗಳ ಸಹಕಾರ, ಜೊತೆಗೆ ಏನಾದರೂ ಶುಭ ಕಾರ್ಯಗಳ ನಿರ್ಣಯಗಳು ಮಾಡುವಂಥದ್ದು, ಮದುವೆ ಫಿಕ್ಸ್ ಆಗ್ಬೋದು, ಒಂದು ಉದ್ಯೋಗ ಇರುವಂಥವರಿಗೆ ಉದ್ಯೋಗ ಸಿಗುವಂಥದ್ದು ಅಥವಾ ಉದ್ಯೋಗದೇನೋ ಆಫರ್ ಲೆಟರ್ ಬರುವಂಥದ್ದು, ಈ ರೀತಿ ಹಲವಾರು ಉತ್ತಮ ಫಲಗಳು, ಶುಭ ಫಲಗಳು 18, 19ರಂದು ನೀವು ಕಂಡು ಬರುವುದಾಗಿದೆ. ಆ ಬಳಿಕ ಬರುವಂಥ 3 ದಿನಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು. ಅಂದರೆ ಆ 3 ದಿನಗಳು ತುಂಬ ಕೆಟ್ಟದು ಅಥವಾ ಅನಿಷ್ಟ ಆಗುತ್ತೆ, ತೊಂದರೆ ಆಗುತ್ತೆ ಅಂತೆಲ್ಲ. ಆ 3 ದಿನಗಳಲ್ಲಿ ಬುಧವಾರ, ಗುರುವಾರ, ಶುಕ್ರವಾರದಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಬರುತ್ತೆ. ಬಂಧುಗಳ ಜೊತೆಗೆ ಮಾತಿನ ಚಕಮಕಿ ಬರುವಂಥದ್ದು ಅಥವಾ ಬಂಧುಗಳು ನಿಮ್ಮನ್ನು ವಿರೋಧ ಮಾಡುವಂಥದ್ದು, ಆಸ್ತಿ ವಿಚಾರನೂ, ಹಣದ ವಿಚಾರನೂ, ಇದು ವಿವಾದಗಳು ಸ್ವಲ್ಪ ಈ ದಿನ ಜಾಸ್ತಿ ಆಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಅಥವಾ ಸರ್ಕಾರದಿಂದ ಅಥವಾ ಯಾವುದೇ ಇಲಾಖೆಗಳಿಂದ, ಬ್ಯಾಂಕುಗಳಿಂದ ಅಥವಾ ಯಾವುದೇ ಈ ಕೋರ್ಟು ಅಥವಾ ಇನ್ನಿತರ ಈ ಟ್ರಾಫಿಕ್ ಇಲಾಖೆ ಮುಂತಾದವುಗಳಿಂದ ಏನಾದರೂ ನಿಮಗೆ ನೋಟಿಸು, ದಂಡನೆ ಬರುವಂಥದ್ದು ಅಥವಾ ನಿಮ್ಮ ಮಾಡಿದಂಥ ತಪ್ಪಿಗೆ ನಿಮಗೆ ಮೇಲೆ ಪೆನಾಲ್ಟಿಗಳು ಬರುವಂಥದ್ದು ಎಲ್ಲ ಆಗುತ್ತೆ. ಹಾಗಾಗಿ ಈ 3 ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಮಾತು, ನಡವಳಿಕೆ ಜೊತೆಗೆ ನಾವು ಸಹ ಯಾವುದೇ ರೀತಿಯ ಕಾನೂನು ಉಲ್ಲಂಘಿಸೋದು, ರೂಲ್ಸ್ ಬ್ರೇಕ್ ಮಾಡೋದು ಇತ್ಯಾದಿಗೆಲ್ಲ ಕೈ ಹಾಕಿದರೆ ಅಲ್ಲಿ ಸಿಕ್ಕಿ ಬೀಳುವಂಥ ಸಾಧ್ಯತೆ 20, 21, 22ರಲ್ಲಿ ಇರುತ್ತೆ. ಹಾಗಾಗಿ ಈ ಬಗ್ಗೆ ಸ್ವಲ್ಪ ಎಚ್ಚರಬೇಕು. ಜೊತೆಗೆ ಹಿರಿಯರ ಜೊತೆಗೆ ಮಾತಿನಲ್ಲಿ ಲಿಖಬೇಕು. ತಂದೆ, ತಾಯಿ, ಅತ್ತೆ, ಮಾವ ಮುಂತಾದರಲ್ಲಿ ಹಿರಿಯರ ಜೊತೆ ಕಲಹ ಆಗುತ್ತೆ. ಹಿರಿಯರು ನಿಮ್ಮನ್ನು ವಿರೋಧಿಸುವುದು ಅಥವಾ ನೀವು ಹಿರಿಯರನ್ನು ವಿರೋಧಿಸುವುದು ಇಂತಹ ಘಟನೆಗಳು ಜರಬಹುದು. ಈ 3 ದಿನಗಳಲ್ಲಿ ಬುಧವಾರ, ಗುರುವಾರ, ಶುಕ್ರವಾರದಲ್ಲಿ ಸ್ವಲ್ಪ ಇಂತಹ ವಿಚಾರ, ಮಾತು, ನಡವಳಿಕೆ ಎಚ್ಚರಬೇಕು. ಹೊರತು ಈ 3 ದಿನಗಳಲ್ಲಿ ನಿಮಗೆ ಆರೋಗ್ಯ, ಹಣಕಾಸಿಗೆ ಒಂದು ಕೊರತೆ ಇಲ್ಲ, ಅವೆಲ್ಲವೂ ಚೆನ್ನಾಗಿ ಇರ್ತವೆ.
ಇನ್ನು ಕೊನೆಯ ದಿನ ಸಾಮಾನ್ಯವಾಗಿರುತ್ತೆ. ಈ ಶನಿವಾರ ದಿನ ನಿಮಗೆ ಹಣಕಾಸು ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ, ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಇರುತ್ತೆ, ಜೊತೆಗೆ ಅಂದುಕೊಂಡಂತೆ ನಿಮ್ಮ ಎಲ್ಲ ದೈನಂದಿನ ಕೆಲಸ ಕಾರ್ಯಗಳು ನಡೀತಾ ಹೋಗುತ್ತೆ. ಈ ದಿನ ತಂದೆ ಮಕ್ಕಳ ಮಧ್ಯೆ ಅಂದರೆ ಯಾರಾದರೂ ಈಗ ಈ ಮೇಷರಾಶಿ ಇದ್ದರೆ ಮಕ್ಕಳಿಗಿದ್ರೂ ಆಗುತ್ತೆ, ಅಥವಾ ಮೇಷರಾಶಿಯ ತಂದೆ ಇದ್ದರು ಯಾರಿಗೂ ಇದ್ದರೂ ತಂದೆ ಮಕ್ಕಳ ಮಧ್ಯೆ ಅಥವಾ ತಾಯಿ ಮಕ್ಕಳ ಮಧ್ಯೆ ಏನಾದರೂ ವಾಗ್ವಾದಗಳು ಬರುವಂಥದ್ದು, ಕಿರಿಯರು ನಿಮಗೆ ವಿರೋಧ ಮಾಡುವಂಥದ್ದು ಅಥವಾ ಕಿರಿಯರನ್ನು ನೀವು ವಿರೋಧ ಮಾಡುವಂಥದ್ದು ಇತ್ಯಾದಿ ಘಟನೆಗಳು ಅಂತಹ ಕಲಹದ ವಾತಾವರಣ ಜರುಗುತ್ತೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಿದರೆ ಇಲ್ಲಿ ಹಣಕಾಸು ಆರೋಗ್ಯ ಅಥವಾ ಇನ್ನಿತರ ವಿಚಾರಗಳಿಗೆ ಯಾವುದೇ ತೊಂದರೆ ಇಲ್ಲ. ಈ ದಿನಗಳಲ್ಲಿ ಶನಿವಾರದಲ್ಲಿ ಮಾತಿನ ಮೇಲೆ ಸ್ವಲ್ಪ ನಿಗಾ ವಹಿಸಿದ್ರೆ ಆಗುತ್ತೆ. ಹಾಗಾಗಿ ನಿಮಗೆ ಈ ವಾರದಲ್ಲಿ ವಿಶೇಷವಾಗಿ ಎಲ್ಲ ದಿನಗಳು ಉತ್ತಮನೇ, ಎಲ್ಲ ದಿನಗಳು 4 ಗ್ರಹಗಳ ವಿಶೇಷದ ಬೆಂಬಲ ಇದೆ. ಅದರಲ್ಲೂ ವಿಶೇಷವಾದ ಶುಭಫಲ ಕೊಡುವಂಥ 18-19ರಲ್ಲಿ ಅಂದರೆ ಸೋಮವಾರ ಮಂಗಳವಾರ ನಿಮಗೆ ಅತ್ಯಂತ ಶುಭಫಲ ಕೊಡುವಂಥ ಚಂದ್ರ ಅನುಗ್ರಹವಂಥ ವಿಶೇಷವಾದ ಶುಭ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನೀವು ನಿರಂತರವಾಗಿ ಬಳಸುವಂಥ ಬಣ್ಣ ಅಂದರೆ ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲೆ ಬಣ್ಣ, ಗ್ರೀನ್ ವೈಟ್ ಮಿಕ್ಸ್ ಬ್ಲೂ ಬಣ್ಣಗಳನ್ನು ಬಳಸ್ಕೊಳ್ಬೋದು. ಇದರ ಸಂಖ್ಯೆಗಳು 5, 6, 7, 8 5, 6, 7, 8 ಸಂಖ್ಯೆಯನ್ನು ಬಳಸ್ಬೋದು. ಇನ್ನು ವಿಶೇಷವಾಗಿ ಚಂದ್ರ ಅನುಗ್ರಹ ಇರುವಂಥ ದಿನ 18-19ರಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ಆ ಚಂದ್ರ ಅನುಗ್ರಹ ಇರುವಂಥ ದಿನಾಂಕಗಳಲ್ಲಿ ಬಳಸ್ಬೋದು. ಹಾಗಾಗಿ ಈ ಮೇಷರಾಶಿಯವರಿಗೆ ಈ ವಾರದಲ್ಲಿ ಅನುಕೂಲಕರವಾದ ವಾತಾವರಣ ಇದೆ, ಚತುರ್ಗ್ರಹಗಳ ಬೆಂಬಲ ಇದೆ, ಅನೇಕ ಇಷ್ಟಾರ್ಥಗಳು ಕೈಗೂಡುವಂಥದ್ದಿದೆ. ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿಗೆ ಈ ವಾರದ ಶುಭ ಆರಂಭ ಎಂದು ಬಂದಿದೆ. ಭಾನುವಾರ ನಿಮಗೆ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಶುಭ ದಿನ, ಚಂದ್ರ ಅನುಗ್ರಹ ಇರುವಂಥದ್ದು. ಅದರಲ್ಲಿ ವಿಶೇಷವಾಗಿ ನಿಮ್ಮ ಹಲವಾರು ದಿನದ ಬಯಕೆಗಳು ಇರುವಂಥದ್ದು ಜನ್ಮಸ್ಥಾನದಲ್ಲಿ ಬರುವಂಥ ಚಂದ್ರನು ನಿಮ್ಮ ಜನ್ಮರಾಶಿಯಲ್ಲಿ ನಿಮಗೆ ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ಸಹಾಯ ಆಗುವಂಥದ್ದು, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥದ್ದು ಮುಂತಾದ ಹಲವಾರು ಘಟನೆಗಳು ಜರುಗುತ್ತವೆ. ಜೊತೆಗೆ ಈ ವಾರ ಪೂರ್ತಿ ನಿಮಗೆ ವಿಶೇಷವಾಗಿ ಶುಕ್ರ ಅನುಗ್ರಹ ಇದೆ, ಬುಧ ಅನುಗ್ರಹ ಇರುತ್ತೆ, ಜೊತೆಗೆ ಅಪರೂಪಕ್ಕೆ ಸಿಗುವಂಥ ಮಂಗಳನ ಅನುಗ್ರಹ ಇರುತ್ತೆ. ಅದೆಲ್ಲ ಅಪರೂಪಕ್ಕೆ ಸಿಗುವಂಥದ್ದು ಅಂದರೆ ವರ್ಷದಲ್ಲಿ 1, 2 ಅಥವಾ 3 ಬಾರಿ ಸಿಗುತ್ತೆ. ಹಾಗಾಗಿ ಅದು ಪ್ರತಿ ಬಾರಿನೂ ಮಂಗಳನ ಪರಿವರ್ತನೆ ಆದಾಗ ಆತನು ಕೇವಲ 3 ರಾಶಿಗಳಿಗೆ ಅಷ್ಟೇ ಉತ್ತಮ ಫಲವನ್ನು ಕೊಡ್ತಾನೆ. 9 ರಾಶಿಗಳಿಗೆ ಮಿಶ್ರ ಅಥವಾ ಸಂಕಷ್ಟ ಫಲಗಳು ಬರ್ಬೋದು. ಹಾಗಾಗಿ ಆ ಒಂದು ಮಂಗಳನ ವಿಶೇಷವಾದ ಶುಭಫಲ ಪಡೆಯುವಂಥ 3 ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆ. ಈ ವಾರ ಪೂರ್ತಿ ನಿಮಗೆ ವಿಶೇಷವಾದ ಮಂಗಳನ ಅನುಗ್ರಹ ಇರುವ ಕಾರಣ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್, ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು ಅಥವಾ ಇದ್ದಂಥ ಮನೆಯೇನಾದರೂ ಜೀರ್ಣೋದ್ಧಾರ, ರಿಪೇರಿ ಮಾಡೋದು, ರಿನೋವೇಷನ್ ಮಾಡೋದಕ್ಕೆ ಅವಕಾಶ, ಇನ್ನು ಕೆಲವರಿಗೆ ಸೈಟನ್ನು ಕೊಳ್ಳಲಿಕ್ಕೆ ಅವಕಾಶ, ಅಥವಾ ಬಹಳ ಕಾಲದಿಂದ ನೀವು ಏನಾದರೂ ಅಡ್ವಾನ್ಸ್ ಕೊಟ್ಟಿಟ್ಟಂಥ ಭೂಮಿಯ ಒಂದು ದಾಖಲೆ ಪತ್ರಗಳು ನಿಮಗೆ ಕೈ ಸಿಗುವಂಥದ್ದು. ಈ ರೀತಿ ಭೂಮಿ, ಮನೆ ಅಥವಾ ಸೈಟ್ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಕೆಲಸಕರಲ್ಲಿ ತುಂಬ ಒಂದು ವಿಶೇಷವಾದ ಲಾಭಗಳು ಈ ವಾರದಲ್ಲಿ ವೃಷಭ ರಾಶಿಗೆ ಆಗುತ್ತೆ. ಹಾಗೆ ಆರಂಭದಲ್ಲಿ ನಿಮಗೆ ವಿಶೇಷವಾದ ಸೂರ್ಯ ಅನುಗ್ರಹ, ಅಲ್ಲಿ ಚಂದ್ರ ಅನುಗ್ರಹ ಎಲ್ಲ ಇರುವ ಕಾರಣ ವಿಶೇಷವಾದ ಶುಭಗಳನ್ನು ಈ ದಿನ ನಿರೀಕ್ಷೆ ಮಾಡ್ಬೋದು. 17ನೇ ತಾರೀಕು ಭಾನುವಾರದಂದು. ಆ ಬಳಿಕ 18-19 ಅಲ್ಲಿ ಸಾಮಾನ್ಯವಾದ ದಿನ ಆಗಿರುತ್ತೆ. 18-19ರಲ್ಲಿ ಕೆಲವೊಂದು ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಸಣ್ಣ ಪುಟ್ಟ ಅನಾರೋಗ್ಯ, ತಲೆನೋವು, ಕಣ್ಣು, ಕಿವಿ, ಮೂಗು, ಗಂಟಲು ಇತ್ಯಾದಿಗಳಲ್ಲಿ ಏನಾದರೂ ಒಂದು ವ್ಯತ್ಯಾಸಗಳು ಬರುವಂಥದ್ದು. ಇನ್ನು ಕೆಲವರಿಗೆ ಫುಡ್ಡು ಅಥವಾ ನೀರಿನಿಂದ, ಆಹಾರ ಅಥವಾ ನೀರಿನಿಂದ ಏನಾದರೂ ಫುಡ್ ಪಾಯ್ಸನಿಂಗು ಅಥವಾ ಏನಾದರೂ ಕಂಟಾಮಿನೇಟೆಡ್ ವಾಟರ್ ಅಂತ ಹೇಳ್ತಾರೆ, ಅಂಥ ಕಲುಷಿತ ನೀರಿನಿಂದ ಏನಾದರೂ ಆ ತೊಂದರೆಗಳು ಬರುವಂಥದ್ದೆಲ್ಲ ಆಗ್ಬೋದು. ಹಾಗಾಗಿ ಅಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಬೇಕಾಗುತ್ತೆ. ಆ ಒಂದು ಸೋಮವಾರ ಮಂಗಳವಾರ 18-19ರಲ್ಲಿ ವಿಶೇಷವಾಗಿ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕಾಗುತ್ತೆ. ಅದರ ಹೊರತು ಹಣಕಾಸು ಇತ್ಯಾದಿ ವಿಚಾರ, ವೃತ್ತಿ, ವ್ಯಾಪಾರ, ಉದ್ಯೋಗ, ವಿದ್ಯೆ ಎಲ್ಲ ಚೆನ್ನಾಗಿರುತ್ತೆ. ಆ ಬಳಿಕ ಬರುವಂಥ 3 ದಿನಗಳು ನಿಮಗೆ ಅತ್ಯಂತ ಶುಭ ಕೊಡುವಂಥ ದಿನ. ಅಲ್ಲಿ ವಿಶೇಷವಾದ ತೃತೀಯ ಸ್ಥಾನದ ಚಂದ್ರನು 20, 21, 22 ಅಂದರೆ ಬುಧವಾರ, ಗುರುವಾರ, ಶುಕ್ರವಾರ 3 ದಿನಗಳು ನಿರಂತರವಾಗಿ ವಿಶೇಷವಾದ ಅನುಗ್ರಹ ಮಾಡ್ತಿರುವ ಕಾರಣ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭವೃದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಯಾತ್ರೆ ಹೋಗುವಂಥ ಅವಕಾಶ, ಜೊತೆಗೆ ನಿಮ್ಮ ಒಂದು ಯಾರೋ ಇಷ್ಟರೋ ಮಿತ್ರರೋ ಅವರು ನಿಮಗೆ ಏನಾದರೂ ಶುಭ ಸಂದೇಶವನ್ನು ಕಳಿಸುವಂಥದ್ದು, ತಾಯಿಯ ಕುಟುಂಬದ ಮೂಲದಿಂದ ಅಂದರೆ ನಿಮಗೆ ಮಾತೃ ಕುಟುಂಬದ ಮೂಲದಿಂದ ನಿಮ್ಮ ಅಂದರೆ ಸೋದರ ಮಾವನ ಅಥವಾ ಇನ್ನಿತರರು ನಿಮಗೆ ಏನಾದರೂ ಒಂದು ದೊಡ್ಡ ಮೊತ್ತದ ಸಹಾಯ ಮಾಡೋದಾಗಲಿ ಅಥವಾ ಹಿಂದೆ ನೀವು ಏನಾದರೂ ಸಹಾಯ ಕೇಳಿದಕ್ಕೆ ಈಗ ಒಂದು ಅವರು ಸ್ಪಂದಿಸೋದಾಗಲಿ ಅವೆಲ್ಲ ಆಗುತ್ತೆ. ಹಾಗಾಗಿ ಹಲವಾರು ನಿಮ್ಮ ಕೋರಿಕೆಗಳು, ಬೇಡಿಕೆಗಳು ಈಡೇರುವಂಥ 3 ದಿನಗಳು ಈ 20, 21, 22 ಬಹಳ ಶುಭಕರವಾಗಿದೆ. ಆ ಬಳಿಕ ವಾರದ ಕೊನೆಯ ದಿನ ಶನಿವಾರ ಸ್ವಲ್ಪ ಮಟ್ಟಿಗೆ ಏರುಪೇರು ಇರುವಂಥ ದಿನ. ಹಣಕಾಸು, ಆರೋಗ್ಯ ಎಲ್ಲ ಪರವಾಗಿಲ್ಲ, ಮಾತಿನ ಬಗ್ಗೆ ಸ್ವಲ್ಪ ಏರುಪೇರಾಗುವಂಥದ್ದು. ತಂದೆ ತಾಯಿ ಅಥವಾ ಅತ್ತೆ ಮಾವ ಅಥವಾ ಮನೆಯ ಹಿರಿಯರು ಅಥವಾ ನಿಮ್ಮ ಆಫೀಸ್ನಲ್ಲಿರುವಂಥ ಹಿರಿಯ ವ್ಯಕ್ತಿಗಳು ಅಥವಾ ನಿಮ್ಮ ಬಾಸ್ ಎಂಥ ಕಳಗೆ ಸೀನಿಯರ್ಗಳು ಜೊತೆಗೆ ಈ ಮಾತಿನ ಚಕಮಕಿಗಳು ಬರ್ಬೋದು. ಅದು ವೈರುಧ್ಯಗಳು ಬರುವಂಥದ್ದು, ನಿಮ್ಮ ಮೇಲೆ ಅವರು ಅಪವಾದ ಮಾಡೋದು ಅಥವಾ ನೀವು ಅವರ ಮೇಲೆ ನೀವು ಸಿಟ್ಟಾಗುವಂಥದ್ದು, ಈ ರೀತಿ ಪರಸ್ಪರವಾದ ಒಂದು ಆರೋಪ ಪ್ರತ್ಯಾರೋಪಗಳು ನಡೆಯುವಂಥ ಸಾಧ್ಯತೆ ಶನಿವಾರ ಇರುತ್ತೆ. ಶನಿವಾರ ನಿಮ್ಮ ಆರೋಗ್ಯ, ಹಣಕಾಸು, ಉದ್ಯೋಗಕ್ಕೇನು ತರುತ್ತಿಲ್ಲ. ಮಾತು, ನಡವಳಿಕೆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಹಾಗಾಗಿ ಈ ವಾರದಲ್ಲಿ ನಿಮಗೆ ಇರುವಂತಹ ಒಂದು ಚಂದ್ರ ಅನುಗ್ರಹ, ಇರುವಂಥ ಶುಕ್ರ ಅನುಗ್ರಹ, ಮಂಗಳನ ಅನುಗ್ರಹ ಅಲ್ಲದೆ ರಾಹು ಸಹ ನಿಮಗೆ ಪೂರಕವಾಗಿರುವ ಕಾರಣ ಹಲವಾರು ನೀವು ಅಂದುಕೊಂಡಂತಹ ಇಷ್ಟವಾದ ಕೆಲಸ ಕಾರ್ಯಗಳು ಕೈಗೂಡುತ್ತವೆ, ಇಷ್ಟಾರ್ಥಗಳು ಸಿದ್ಧಿಯಾಗ್ತವೆ. ದೀರ್ಘಕಾಲದಿಂದ ಹಲವಾರು ಪೆಂಡಿಂಗ್ ಇದ್ದ ಹಲವಾರು ನಿಮ್ಮ ಯೋಜನೆಗಳು ಈಗ ಒಂದು ಕಾರ್ಯರೂಪಕ್ಕೆ ಬರುವಂಥದ್ದು.
ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು, ಜೊತೆಗೆ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ಮಹತ್ತರವಾದ ಬದಲಾವಣೆಗಳನ್ನು ಮಾಡುವಂಥದ್ದಾಗಲಿ, ಕೆಲವರಿಗೆ ಹೊಸ ಉದ್ಯೋಗ ಅವಕಾಶ, ಕೆಲವರಿಗೆ ಇದ್ದಂಥ ಉದ್ಯೋಗದಲ್ಲಿ ಏನಾದರೂ ಪ್ರಮೋಷನ್ ಬಡ್ತಿ ಇನ್ಕ್ರಿಮೆಂಟ್ ಸಿಗುವಂಥದ್ದು, ಇನ್ನು ಕೆಲವರಿಗೆ ವಿದೇಶ ಮೂಲದ ಸಂಸ್ಥೆಗಳಿಂದ ದೊಡ್ಡ ಮೊತ್ತದ ಏನಾದರೂ ಒಂದು ಕೊಡುಗೆಗಳು ಅಥವಾ ಜಾಬ್ ಆಫರ್ಗಳು ಇತ್ಯಾದಿಗಳು ಬರುವಂಥ ಸಾಧ್ಯತೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ವೃಷಭ ರಾಶಿಯವರು ಈ ವಾರದಲ್ಲಿ ನಿರೀಕ್ಷೆ ಮಾಡ್ಬೋದು. ಚತುರ್ಗ್ರಹಗಳ ಬೆಂಬಲ ಇರುವಂಥ ವಾರ ಆಗಿದೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ 17, 20, 21, 22 ಈ 4 ದಿನಗಳು ಚಂದ್ರ ಅನುಗ್ರಹವಂಥ ಶುಭ ದಿನಗಳು. ಉಳಿದ ದಿನಗಳಲ್ಲಿ ಅಷ್ಟೇನು ತೊಂದರೆಗಳನ್ನಿಲ್ಲ, ಅದು ಸಹ ಉತ್ತಮವಾಗಿ ಇರುತ್ತೆ. ಆದರೆ ವಿಶೇಷ ಅಂದರೆ ಎಕ್ಸ್ಟ್ರಾ ಲಾಭವನ್ನು ಕೊಡುವಂಥ ದಿನಗಳಾಗಿವೆ. ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ನೀವು ಬಳಸ್ತಕ್ಕಂಥ ಸಂಖ್ಯೆಗಳು 2, 4, 6, 9 2, 4, 6, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಎಂದು ಕಂಡುಬರುತ್ತೆ. ಅಲ್ಲಿ ನಿಮಗೆ ವ್ಯಯ ಸ್ಥಾನದಲ್ಲಿ ಚಂದ್ರನಿರುವ ಕಾರಣ ಕೆಲವೊಂದು ವಿಚಾರದಲ್ಲಿ ಖರ್ಚು ವೆಚ್ಚಗಳು ಹೆಚ್ಚಬೀಳಬಹುದು, ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ, ಅಥವಾ ಅನಿರೀಕ್ಷಿತ ಲಾಭದ ಬದಲು ಅನಿರೀಕ್ಷಿತ ನಷ್ಟ ಆಗ್ಬೋದು, ಅಥವಾ ಹಿಂದೆ ಯಾರು ನಿಮಗೆ ನಂಬಿಸಿ ಅದು ಈಗ ನಿಮಗೆ ವಂಚನೆ ಆಗೋದು ನಿಮಗೆ ರಿಯಲೈಸೇಷನ್ ಆಗುತ್ತೆ. ಅಂದರೆ ಅವ್ರು ನಿಮಗೆ ಮೋಸ ಮಾಡಿದ್ದಾರೆ ಅನ್ನೋದು ಈಗ ನಿಮಗೆ ಗೊತ್ತಾಗುತ್ತೆ. ಅಥವಾ ಯಾರೋ ನಿಮ್ಮ ಒಂದು ಸ್ನೇಹಿತರೇ ಅಥವಾ ಆಪ್ತರೇ ಇರ್ಬೋದು, ಅವರ ಒಂದು ಮಾತನ್ನು ಸಜೆಷನ್ ಕೇಳಿ ನೀವೇನೋ ಒಂದು ಇನ್ವೆಸ್ಟ್ ಮಾಡಿದ್ದು ಅಥವಾ ಏನೋ ಒಂದು ಪರ್ಚೇಸ್ ಮಾಡಿದ್ದು ಅದು ಈಗ ನಿಮಗೆ ನಷ್ಟ ಆಗಿದ್ದು, ಆದರೆ ಈಗ ಒಂದು ಜ್ಞಾನೋದಯ ಈಗ ಆಗುತ್ತೆ. ಹಾಗಾಗಿ ಈ ದಿನ ಹಲವಾರು ನಿಮಗೆ ಆಘಾತಕಾರಿಯ ಒಂದು ಅಥವಾ ಆಘಾತಕಾರಿಯಾದ ಸುದ್ದಿಗಳು ಬರುವಂಥದ್ದಾಗಲಿ, ಆಘಾತಕಾರಿಯಾದ ಪರಿಣಾಮಗಳು ನಿಮ್ಮ ಮೇಲೆ ಆಗುವಂಥದ್ದಾಗ್ತದೆ. ಮನಸ್ಸಿನ ಮೇಲೆ ಸ್ವಲ್ಪ ನಿಗಾ ಬೇಕಾಗುತ್ತೆ. ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಭಾನುವಾರದ ಆತುರ ನಿರ್ಧಾರದಲ್ಲಿ ನಿಮಗೆಲ್ಲ ನಷ್ಟ ಕಷ್ಟಗಳು, ತೊಂದರೆಗಳು ಅಥವಾ ನಿಮ್ಮ ಮೇಲೆ ಆರೋಪ ಅಪವಾದಗಳು ಬರುವಂಥ ಸಾಧ್ಯತೆ ಇರುತ್ತೆ. ವ್ಯಾಪಾರಿಗಳಿರ್ಬೋದು, ಉದ್ಯೋಗಿಗಳಿರ್ಬೋದು, ಅಥವಾ ಸ್ವಯಂ ಉದ್ಯೋಗ ಮಾಡೋರು ಯಾರಿರ್ಬೋದು, ಈ ದಿನ ಎಲ್ಲ ವಿಚಾರದ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಭಾನುವಾರದಂದು ಬೇಕಾಗುತ್ತೆ. ಜೊತೆಗೆ ಮಾತಿನ ಜಗಳ ಸಹ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಆ ಬಳಿಕ ಬರುವಂಥ ಸೋಮವಾರ, ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರ ಅನ್ನೋ ವಿಶೇಷ ಅನುಗ್ರಹ ಇರುವಂಥದ್ದು. ವಿಶೇಷವಾದ ಲಾಭಗಳಾಗ್ತವೆ, ಇಷ್ಟಾರ್ಥಗಳು ಸಿದ್ಧಿಯಾಗ್ತವೆ. ಜೊತೆಗೆ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆದೆ. ಜೊತೆಗೆ ಈ ವಾರದ ಆರಂಭ ನಿಮಗೆ ಒಂದು ಶುಭ ಸುದ್ದಿಯನ್ನು ಕೊಡ್ತಾಯಿದೆ. ಅಂದರೆ 17ನೇ ತಾರೀಕು ಆಗುವಂಥದ್ದು ರವಿಯ ಪರಿವರ್ತನೆಯು ಅಲ್ಲಿ ವಿಶೇಷವಾಗಿ ವೃಶ್ಚಿಕದಲ್ಲಿರುವಂಥ ರವಿಯು ನಿಮಗೆ ಈ ತಿಂಗಳ ಪೂರ್ತಿ ಅಂದರೆ ಮುಂದಿನ ಈ ಡಿಸೆಂಬರ್ 16ರವರೆಗೆ ನಿಮಗೆ ವಿಶೇಷವಾಗಿ ಸೂರ್ಯ ಅನುಗ್ರಹ ಇರುವಂಥ ಒಂದು ಅವಕಾಶ ನಿನ್ನೆ ಬಂದಿದೆ. ಹಾಗಾಗಿ ಅದು ನಿಮಗೆ ಈ ವಾರದಲ್ಲೂ ಸೂರ್ಯ ಅನುಗ್ರಹ ಇರೋ ಕಾರಣ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಇರ್ಬೋದು, ಅಥವಾ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಎಲ್ಲವೂ ಈಗ ವೇಗವಾಗಿ ಆಗುವಂಥದ್ದು. ಇಂಥ ಒಂದು ಹಲವಾರು ಶುಭಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಹಾಗಾಗಿ 18, 19ರಲ್ಲಿ ಸೂರ್ಯಚಂದ್ರರ ವಿಶೇಷವಾದ ಬೆಂಬಲದ ಕಾರಣ ಇಷ್ಟಾರ್ಥ ಸಿದ್ಧಿಯಾಗುತ್ತೆ, ಲಾಭ ವೃದ್ಧಿ ಆಗುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಅಂದುಕೊಂಡ ಕೆಲಸ ಕಾರ್ಯಗಳಾಗುತ್ತದೆ, ಮಿತ್ರರಿಂದ ಸಹಾಯ, ಬಂಧುಗಳಿಂದ ಸಹಾಯ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮುನ್ನಡೆ, ಅಂದುಕೊಂಡಂಥ ಸೀಟುಗಳು ಸಿಗುವಂಥದ್ದು, ಜಾಬ್ ಹುಡುಕೋರಿಗೆ ಉತ್ತಮವಾದ ಜಾಬ್ ಸಿಗುವಂಥದ್ದು, ಮಹಿಳೆಯರು ಗೃಹಿಣಿಯರು ಸಹ ಮನೆಯಲ್ಲಿ ನೆಮ್ಮದಿ ದಿನ. ಜೊತೆಗೆ ಮದುವೆ ಮುಂಜಿ ಇತ್ಯಾದಿಗಳಿಗೆ ಅಪೇಕ್ಷೆ ಪಡುವಂಥ ಮನೆಯಲ್ಲಿ ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು, ದೀರ್ಘಕಾಲದಿಂದ ಪೆಂಡಿಂಗಿಂದ ಹಲವಾರು ನಿಮ್ಮ ಗುರಿಗಳು, ಕನಸುಗಳು ಈಡೇರುವಂಥದ್ದು, ಉದ್ಯಮ ಅಥವಾ ಇಂಡಸ್ಟ್ರಿ ನಡೆಸೋರಿಗೆ ಸಹ ಅವರ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ಬರುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ನೀವು ಸೋಮವಾರ, ಮಂಗಳವಾರ ಅಂದರೆ ನವೆಂಬರ್ 18, 19 ನಿರೀಕ್ಷೆ ಮಾಡ್ಬೋದು ಮಿಥುನದವರು. ಆ ಬಳಿಕ ಬರುವಂಥ 3 ದಿನಗಳಲ್ಲಿ ಸಾಮಾನ್ಯ ಫಲಗಳು ಕಂಡು ಬರ್ತವೆ. ಅಲ್ಲಿ ಇತರ ಗ್ರಹಗಳಾದ ನಿಮಗೆ ಸೂರ್ಯ ಅನುಗ್ರಹ ಇರುವಂಥದ್ದು, ಜೊತೆಗಿರುವಂಥ ಬುಧ ಅನುಗ್ರಹ, ರಾಹುವಿನ ಬೆಂಬಲ ಅದೆಲ್ಲ ಇರುತ್ತೆ. ಆದರೆ ಈ ದಿನ ಚಂದ್ರನ ಬಲದ ಕೊರತೆ ಇರೋ ಕಾರಣ ಕೆಲವೊಬ್ಬರಿಗೆ ಎಲ್ರಿಗಂತ ಆಗಬೇಕಂದ್ರೆ ಕೆಲವೊಬ್ಬರಿಗೆ ಈ ದಿನ ಸ್ವಲ್ಪ ಮಾತಿನ ಚಕಮಕಿ ಆಗುವಂಥದ್ದು, ಅಥವಾ ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಆಗುವಂಥದ್ದು, ಅಥವಾ ನೀವು ಮಾಡಿದಂಥ ಯಾವುದೇ ಒಂದು ತಪ್ಪು ಹೂಡಿಕೆಯಿಂದ ಅದರಲ್ಲಿ ನಿಮಗೆ ದೊಡ್ಡ ಮೊತ್ತದ ಲಾಸ್ಗಳಾಗುವಂಥದ್ದು. ಈ ರೀತಿ ನಿರೀಕ್ಷಿತ ಲಾಭಕ್ಕಿಂತ ಅನಿರೀಕ್ಷಿತವಾದ ನಷ್ಟಗಳೇ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣಕಾಸಿನ ಬಗ್ಗೆ, ಕೊಡುಕೊಳ್ಳೋದ್ರ ಬಗ್ಗೆ, ಪೇಮೆಂಟ್ ಪಾವತಿಗಳ ಬಗ್ಗೆ, ಅಥವಾ ಹೊಸದ ಅಪರಿಚಿತ ವ್ಯಕ್ತಿಗಳನ್ನು ಪರಿಚಯ ಮಾಡಿ ಅವರ ಮೇಲೆ ನೀವು ಹಣ ಹೂಡಿದಾಗ ಅಥವಾ ಅವರ ಮಾತಿನ ಮೇಲೆ ಏನಾದರೂ ಒಂದು ಕಾರ್ಯರೂಪಗೊಳಿಸೋದು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ನೀವು ಮೋಸ ಹೋಗುವಂಥ ಅಥವಾ ಬೇಸ್ಟ್ ಬೀಳುವಂಥ ಸಾಧ್ಯತೆ ಇರುತ್ತೆ. 20, 21, 22 3 ದಿನಗಳಲ್ಲಿ ಚಂದ್ರನ ಬೆಂಬಲದ ಕೊರತೆ ಇರೋ ಕಾರಣ ಎಲ್ಲ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಆರೋಗ್ಯ, ನಡವಳಿಕೆ, ಮಾತು, ಹಣಕಾಸು ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಇನ್ನು ಕೊನೆಯ ದಿನ ಶನಿವಾರ 23ನೇ ತಾರೀಕು ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ. ವೇಗವಾಗಿ ಎಲ್ಲ ನಿಮ್ಮ ಲಾಭಗಳು, ಆದಾಯಗಳು ಹೆಚ್ಚಳ ಆಗಲಿವೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಇದೆ. ಉದ್ಯೋಗ ಅಪೇಕ್ಷೆ ಪಡುವಂಥ ಉದ್ಯೋಗ ಸಿಗುವಂಥದ್ದು, ವಿವಾಹ ಅಪೇಕ್ಷೆ ವಿವಾಹ ಫಿಕ್ಸ್ ಆಗುವಂಥದ್ದು, ಅಥವಾ ಬಹಳ ಕಾಲದಿಂದ ಇದ್ದಂಥ ಒಂದು ವಾದ ವಿವಾದಗಳು ಅಂದರೆ ಕೋರ್ಟ್ ಕಚೇರಿ ಕೆಲಸ ಎಲ್ಲ ಇರ್ತಲ್ಲ ಅವೆಲ್ಲವೂ ಈಗ ವಿವಾದಗಳು ಇತ್ಯರ್ಥವಾಗಿ ಅದು ಒಂದು ರಾಜಿ ಸಂಧಾನ ಅಥವಾ ಶಾಂತಿ ಸಂಧಾನದ ಮೂಲಕ ಅಲ್ಲಿ ಇತ್ಯರ್ಥವಾಗಿ ಮನಸ್ಸಿಗೆ ನೆಮ್ಮದಿ ಆಗುವಂಥದ್ದು. ಹಾಗಾಗಿ ಹಲವಾರು ಒಂದು ಮಹತ್ವವಾದ ಘಟನೆಗಳು ನಿಮಗೆ ಈ ವಾರದಲ್ಲಿ ಜರಗಲಿವೆ. ಮಿಥುನ ರಾಶಿಯವರಿಗೆ ಆರಂಭದ ದಿನ ಸಾಮಾನ್ಯವಾಗಿ ಬಂದರೂ ನಂತರ ಬರುವಂಥ 18, 19 ಹಾಗೂ 23ನೇ ತಾರೀಕು ಈ 3 ದಿನಗಳು ವಿಶೇಷವಾದ ಚಂದ್ರ ಅನುಗ್ರಹದಿಂದ ಹಲವಾರು ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗಲಿಕ್ಕೆ ಸಹಾಯ ಮಾಡ್ತವೆ. ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಈ ವಾರದಲ್ಲಿ ನೆರವೇರಲಿವೆ. ಹಾಗಾಗಿ ಆ 3 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಉಳಿದ ದಿನಗಳು ಅಷ್ಟೇನೋ ನಿಮಗೆ ತೊಂದರೆ ಏನಿಲ್ಲ. ಸಣ್ಣ ಪುಟ್ಟ ಮಾತಿನ ಚಕಮಕಿ, ಏರುಪೇರೆಲ್ಲ ಬರ್ಬೋದು, ಅಷ್ಟೇ ಹೊರತು ಹೆಚ್ಚಿನ ಗ್ರಹಗಳ ಒಂದು ಉತ್ತಮವಾದ ಒಂದು ಬೆಂಬಲ ಇರುತ್ತೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ,
ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ. ಸಂಖ್ಯೆಗಳು 1, 4, 5 1, 4, 5 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಹಾಗೆಯೇ 18, 19, 23ರಲ್ಲಿ ಚಂದ್ರ ಅನುಗ್ರಹ ಇರುವ ಕಾರಣ ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ಆ ದಿನಾಂಕಗಳಲ್ಲಿ ಬಳಸ್ಬೋದಾಗಿದೆ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕಟಕ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಈ ವಾರದ ಶುಭ ಆರಂಭ ಆಗ್ತಾಯಿದೆ. ಭಾನುವಾರ ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ಹೊಂದಿದೆ. ಆರೋಗ್ಯ ಸುಧಾರಣೆ, ಶುಭ ವಾರ್ತೆಗಳನ್ನು ಕೇಳ್ತೀರಾ. ಬಹಳ ಕಾಲದಿಂದ ನಿರೀಕ್ಷಿಸಿದ್ದ ಕೆಲಸ ಕಾರ್ಯಗಳು ಬೇಗನೆ ಕೈಗೂಡಲಿವೆ. ಬಂಧುಗಳ ಸಹಾಯ, ಮಿತ್ರರ ಸಹಾಯ ಸಿಗಲಿವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಕೆಲವರಿಗೆ ಯಾತ್ರಾ ಸ್ಥಳಗಳ ಸಂದರ್ಶನ ಮಾಡುವಂಥ ಅವಕಾಶ, ನಿಮ್ಮ ಮಿತ್ರರಿಂದ ಅಥವಾ ನಿಮ್ಮ ರಿಲೇಟಿವ್ಗಳಿಂದ ನಿಮಗೆ ಏನಾದರೂ ಒಂದು ಶುಭ ಸಮಾಚಾರಗಳು ಅದು ಏನಾದರೂ ಒಂದು ಸಹಾಯದ ಕೊಡುಗೆಗಳು ಎಲ್ಲ ಬರುವಂಥ ಸಾಧ್ಯತೆ ಈ ಭಾನುವಾರ 17ನೇ ತಾರೀಕರಂದಿರುತ್ತೆ ಕಟಕದವರಿಗೆ. ಇನ್ನು ಈ ಬಳಿಕ ನಿಮಗೆ ಬರುವಂಥ ಸೋಮವಾರ ಮಂಗಳವಾರ ಸಾಮಾನ್ಯ ದಿನ. ಸೋಮವಾರ ಮಂಗಳವಾರದಲ್ಲಿ ಹೆಚ್ಚೇನು ನಿಮಗೆ ಅಡೆತಡೆಗಳಿಲ್ಲ. ಕೆಲವೊಬ್ಬರಿಗೆ ಅಂದರೆ ಎಲ್ರಿಗಂತಲ್ಲ, ಕೆಲವೊಬ್ಬರಿಗೆ ಅಂದರೆ ಉದಾಹರಣೆಗೆ ನಿಮ್ಮ ಒಂದು ಗ್ರಹಗತಿಯಲ್ಲಿ ಅಥವಾ ನಿಮ್ಮ ಒಂದು ದಶಾಭುಕ್ತಿಗಳ ಒಂದು ವ್ಯತ್ಯಾಸದಿಂದ ಅಥವಾ ಕೆಲವೊಬ್ಬರಿಗೆ ಈ ಶನಿ, ರಾಹು ಅಥವಾ ಮಂಗಳ ಇತ್ಯಾದಿಗಳ ಒಂದು ವ್ಯತಿರಿಕ್ತ ಪ್ರಭಾವ ನಿಮ್ಮ ಒಂದು ರಾಶಿ ಕುಂಡಲಿ ಅಥವಾ ಜನ್ಮ ದಶಾಭುಕ್ತಿಗಳ ಮೂಲಕ ಆಗುವಂಥದ್ದಿದ್ರೆ ಅಂಥವರಿಗೆ ಈ ದಿನ ಸ್ವಲ್ಪ ಮನಸ್ಸು ವಿಕ್ಷಿಪ್ತ ಆಗುತ್ತೆ, ಮಾತಿನ ಚಕಮಕಿ ಬರುತ್ತೆ. ವಿರುದ್ಧ ಲಿಂಗದವರು ಅಂದರೆ ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರಲ್ಲಿ ಜಗಳಗಳು ಬರುವಂಥದ್ದು, ಅನಿರೀಕ್ಷಿತ ಖರ್ಚುಗಳು, ಅನಿರೀಕ್ಷಿತ ನಷ್ಟಗಳು ಆಗುವಂಥ ಸಾಧ್ಯತೆ. ಹಾಗಾಗಿ ಮಾತು, ನಡವಳಿಕೆ ಜೊತೆಗೆ ಹಣಕಾಸು ಜೊತೆಗೆ ವಿರುದ್ಧ ಲಿಂಗದವರ ಜೊತೆಗೆ ತುಂಬ ಒಂದು ಎಚ್ಚರಿಕೆಯಿಂದ ಇರಬೇಕು 18, 19ರಲ್ಲಿ. ಆ ಬಳಿಕ ಬರುವಂಥ 3 ದಿನಗಳು ನಿಮಗೆ ನಿರಂತರವಾಗಿ ಶುಭಫಲವನ್ನು ಕೊಡ್ತೇವೆ. 20, 21, 22 ನಿಮ್ಮ ಜನ್ಮರಾಶಿಯಲ್ಲಿ ಬರುವಂಥ ಚಂದ್ರನು ನಿಮಗೆ ಇಷ್ಟಾರ್ಥವನ್ನು, ಆರೋಗ್ಯವನ್ನು, ಮನಸ್ಥಿತಿಯನ್ನು ಕೊಡ್ತಾನೆ. ಉತ್ತಮವಾದ ಉಲ್ಲಾಸದ ಘಟನೆಗಳು ಜರುಗುತ್ತವೆ. ಅನಿರೀಕ್ಷಿತ ಲಾಭ ಆಗುವಂಥದ್ದು, ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿ, ಕೃಷಿ ಅಥವಾ ತೋಟಗಾರಿಕೆ, ಹೈನುಗಾರಿಕೆ ಮಾಡೋರಿಗೆ ಅವರವರ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ಬರುತ್ತೆ. ದೀರ್ಘಕಾಲದಿಂದ ದೊಡ್ಡ ಮೊತ್ತದ ಸಿಗಬೇಕಾದ ಹಣ ಎಲ್ಲ ಒಂದು ಕೈ ಸೇರುವಂಥದ್ದು. ಕೆಲವರಿಗೆ ಚಿನ್ನಾಭರಣ, ವಸ್ತ್ರಾಭರಣ ಕೊಳ್ಳುವಂಥ ಯೋಗ ಈ 3 ದಿನಗಳಿಂದ 20, 21, 22ರಲ್ಲಿ ಖಂಡಿತ ಬರಲಿವೆ. ಹಾಗಾಗಿ ಕಟಕ ರಾಶಿಯವರಿಗೆ ಈ 3 ದಿನಗಳನ್ನು ಬುಧವಾರ, ಗುರುವಾರ, ಶುಕ್ರವಾರ ಈ 3 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಕೊನೆಯ ದಿನ ಶನಿವಾರ ಅಷ್ಟೇನು ಉತ್ತಮವಿಲ್ಲ. ಶನಿವಾರದಂದು ಸ್ವಲ್ಪ ಮನಸ್ಸಿಗೆ ಆಘಾತ ಆಗುವಂಥ ಘಟನೆಗಳು ಜರುಗ್ಬೋದು. ಬೇಜಾರಾಗುವಂಥ ದುಃಖದ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆ, ಬಂಧುಗಳಲ್ಲಿ ಏನಾದರೂ ನಿಮಗೆ ಮಾತಿನ ಚಕಮಕಿ, ಮಿತ್ರರಲ್ಲಿ ಏನಾದರೂ ಮಾತಿನ ಚಕಮಕಿ, ಯಾವುದೇ ಒಂದು ಆಕಸ್ಮಿಕ ರೀತಿಯ ನಿಮಗೆ ಕಷ್ಟ ನಷ್ಟಗಳಾಗುವಂಥದ್ದು. ಕೆಲವರಿಗೆ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ನೋವುಗಳು, ಅಲರ್ಜಿಗಳೆಲ್ಲ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕೊನೆಯ ದಿನ ಶನಿವಾರ ಸ್ವಲ್ಪ ಆರೋಗ್ಯ, ಮಾತು, ನಡವಳಿಕೆ ಬಗ್ಗೆ ಸ್ವಲ್ಪ ತುಂಬ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಕಟಕ ರಾಶಿಯವರಿಗೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಇರುವಂತಹ ಒಂದು ಚಂದ್ರನ ಬೆಂಬಲ ನಿಮಗೆ ಶ್ರೀರಕ್ಷೆ ಆಗುತ್ತೆ. ನಿಮ್ಮ ರಾಶಿಯಾಧಿಪತಿ ಚಂದ್ರನು ಈ ವಾರದಲ್ಲಿ ನಿಮಗೆ ಆ 4 ದಿನಗಳಲ್ಲಿ ವಿಶೇಷವಾದ ರಕ್ಷಣೆಯನ್ನು ಕೊಡ್ತಾ ಇದ್ದಾನೆ. ಅದೇ ರೀತಿ ಈ ನವಗ್ರಹಗಳ ಪೈಕಿ ಇತರ ಗ್ರಹಗಳು ಸ್ವಲ್ಪ ಅಷ್ಟೊಂದು ನಿಮಗೆ ಸಪೋರ್ಟ್ ಆಗಿಲ್ಲ. ಕೇವಲ ಅಲ್ಲಿ ಕೇತು ಗ್ರಹ ನಿಮಗೆ ಈ ವಾರದಲ್ಲಿ ಸಪೋರ್ಟ್ ಅಂದರೆ ಈ ವಾರದಲ್ಲಿ ನಿಮಗೆ ಬೆಂಬಲಕ್ಕೆ ನಿಂತೀವಿ. ಹಾಗಾಗಿ ಈ 2 ಗ್ರಹಗಳ ಬೆಂಬಲವನ್ನು ಇಟ್ಕೊಂಡು ನೀವು ಈ ವಾರ ಪೂರ್ತಿ ಸಮಯ ಒಳ್ಳೆಯ ನಿರ್ವಹಣೆ ಮಾಡಬೇಕಾಗತ್ತೆ. ಮಧ್ಯೆ ಮಧ್ಯೆ ಇಂಥ ಕೆಲವೊಂದು ಅಡೆತಡೆಗಳು, ಸಣ್ಣ ಪುಟ್ಟ ಒಂದು ಮಾತಿನ ಚಕಮಕಿಗಳು, ಜಗಳ ಇತ್ಯಾದಿ ಬರ್ಬೋದು. ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ನಾನು ಹೇಳಿದಂತೆ ಆವಾಗ ಸಣ್ಣ ಪುಟ್ಟ ಅಲರ್ಜಿಗಳು, ಕಣ್ಣು, ಕಿವಿ, ಮೂಗಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ಬೋದಾಗಿದೆ. ಅದಕ್ಕೆ ಸೂಕ್ತವಾದ ಚಿಕಿತ್ಸಾ ಮಾರ್ಗವನ್ನು ನೀವು ಅಥವಾ ವೈದ್ಯಕೀಯ ಸಲಹೆಯನ್ನು ಖಂಡಿತ ಪಡ್ಕೊಳ್ಬೇಕಾಗಿದೆ ಕಟಕ ರಾಶಿಯವರು. ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ 17, 20, 21, 22 4 ದಿನಗಳು ಶುಭಕರವಾಗಿವೆ. ಬಳಸ್ತಕ್ಕಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 2 ಅಥವಾ 7, 2 and 7 ಸಂಖ್ಯೆಯನ್ನು ಬಳಸಬಹುದಾಗಿದೆ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿಗೆ ಈ ವಾರದ ಉತ್ತಮವಾಗಿ ಆರಂಭ ಬರ್ತಾಯಿದೆ. ಭಾನುವಾರ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ. ಕರ್ಮಸ್ಥಾನದ ಚಂದ್ರನು ನಿಮಗೆ ಇಷ್ಟಾರ್ಥವನ್ನು, ಲಾಭವನ್ನು ಕೊಡಲಿದ್ದಾನೆ. ಮಾಡುವಂಥ ಉದ್ಯೋಗದಲ್ಲಿ ಪ್ರಗತಿ ಇದೆ. ಕೆಲವರಿಗೆ ಅವರು ಮಾಡುವಂಥ ಉದ್ಯೋಗದಲ್ಲಿ ಪ್ರಮೋಷನು, ಬಡ್ತಿನೋ, ಇನ್ಕ್ರಿಮೆಂಟು ಅಥವಾ ಏನೋ ರಿವ್ಯೂಗಳು ಎಲ್ಲ ಸಿಗುವಂಥದ್ದು. ಜೊತೆಗೆ ಇನ್ನು ಬೇರೆ ಯಾವುದೋ ಉದ್ಯೋಗವನ್ನು ಬದಲಿ ಮಾಡುವಂಥ ಪ್ರಯತ್ನದವರಿಗೆ ಹೊಸ ಒಂದು ಉದ್ಯೋಗದ ಕಂಪನಿಯಿಂದ ಆಹ್ವಾನ ಪಡೆದಾಗಲಿ ಅಥವಾ ಬಹುರಾಷ್ಟ್ರೀಯ ಕಂಪನಿ MNC ಕಂಪನಿ ಅಂತ MNC ಕಂಪನಿಗಳಿಂದಲೂ ದೊಡ್ಡ ಹುದ್ದೆ, ಅವಕಾಶಗಳು ಸಿಗುವಂಥದ್ದಿರುತ್ತೆ. ವ್ಯಾಪಾರಿಗಳಿಗೆ ವ್ಯಾಪಾರ ಪ್ರಗತಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಹೆಚ್ಚಿನ ಒಂದು ಪ್ರಗತಿ, ಹೆಚ್ಚಿನ ಅಂಕಗಳು ಬರಲಿವೆ. ಗೃಹಿಣಿಯರಿಗೆ, ಮಹಿಳೆಯರಿಗೆ ಸಾಮಾನ್ಯವಾಗಿ ನೆಮ್ಮದಿ ವಾತಾವರಣ. ಇಷ್ಟಪಟ್ಟಂಥ ವಸ್ತುಗಳನ್ನು, ವಸ್ತ್ರಾಭರಣ ಕೊಳ್ಳುವಂಥ ಯೋಗ ಭಾನುವಾರ 17ನೇ ತಾರೀಕಿಂದ ಕಂಡುಬರುತ್ತೆ. ಆ ಬಳಿಕ ಬರುವಂಥ 18, 19 ನಿಮ್ಮ ಪಾಲಿಗೆ ಉತ್ತಮ ದಿನ. ಸೋಮವಾರ, ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ ಇದೆ. ಚಂದ್ರನ ವಿಶೇಷವಾದ ಲಾಭ ಸ್ಥಾನದಲ್ಲಿ ಬರುವಂಥ ಚಂದ್ರನು ನಿಮಗೆ ಅನಿರೀಕ್ಷಿತ ಲಾಭಗಳನ್ನು, ಆಕಸ್ಮಿಕ ಲಾಭಗಳನ್ನು ಕೊಡಲಿದ್ದಾನೆ. ಮಾಡುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಹೆಚ್ಚಿನ ಲಾಭಗಳಿವೆ. ಜೊತೆಗೆ ನೀವೇನಾದರೂ ಉಳಿತಾಯ ಮಾಡಿ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆಲ್ಲ ಪ್ರಯತ್ನ ಪಟ್ಟರೆ ಅಂಥ ಒಂದು ಉತ್ತಮ ಉಳಿತಾಯದ ಯೋಜನೆಯು, ಇನ್ವೆಸ್ಟ್ಮೆಂಟ್ ಅಥವಾ ಅದನ್ನು ಹೂಡಿಕೆ ಮಾಡುವಂಥ ಅವಕಾಶಗಳು ನಿಮಗೆ ಈಗ ಸಿಗಲಿವೆ. ಮಿತ್ರರ ಸಹಾಯ, ಬಂಧುಗಳ ಸಹಾಯ ಇದೆ. ತಂದೆ ತಾಯಿಯ ವಿಶೇಷವಾದ ಆಶೀರ್ವಾದ ಅಥವಾ ಹಿರಿಯ ವ್ಯಕ್ತಿಗಳ ಆಶೀರ್ವಾದದಿಂದ ಮನಸ್ಸಿಗೆ ಇನ್ನಷ್ಟು ನೆಮ್ಮದಿ ಆಗಲಿವೆ. ಶುಭ ಕಾರ್ಯಗಳಿಗೆ, ಮಾತುಕತೆ, ಶುಭ ಕಾರ್ಯಗಳಿಗೆ ದಿನಾಂಕಗಳನ್ನು ನಿಗದಿ ಮಾಡುವಂಥದ್ದು ಮುಂತಾದ ಹಲವಾರು ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು 18, 19ರಂದು ಸೋಮವಾರ, ಮಂಗಳವಾರ ಜರಗಲಿವೆ ಸಿಂಹರಾಶಿಯವರ ಜೀವನದಲ್ಲಿ. ಆ ಬಳಿಕ 20, 21, 22 ಈ 3 ದಿನಗಳು ಸಾಮಾನ್ಯ ದಿನ ಕಂಡುಬರುತ್ತೆ. ಈ 3 ದಿನಗಳಲ್ಲಿ ನಿಮಗೆ ಆರೋಗ್ಯ ವಿಚಾರ, ಹಣಕಾಸು ವಿಚಾರ ಪರವಾಗಿಲ್ಲ.
ವೈಯಕ್ತಿಕ ವಿಚಾರ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಕಡಿಮೆ ಆಗುತ್ತೆ. ಮನೆಯಲ್ಲಿ ಅಶಾಂತಿ ವಾತಾವರಣ, ಇತರರು ನಿಮ್ಮನ್ನು ಈಗ ವಿರೋಧ ಮಾಡ್ತಾರೆ, ಅಥವಾ ಹಿಂದೆ ನಿಮ್ಮ ಮಿತ್ರರಾಗಿದ್ದರಿಗೆ ನಿಮಗೆ ಶತ್ರುಗಳಾಗುವಂಥದ್ದು, ಅಥವಾ ಹಿಂದೆ ನಿಮಗೆ ಉತ್ತಮವಾದ ಬಾಂಧವ್ಯ ಇಟ್ಟುಕೊಂಡರು ಈಗ ಇದ್ದಕ್ಕಿದ್ದಂತೆ ನಿಮ್ಮ ಬಾಂಧವ್ಯವನ್ನು ಕಳೆದುಕೊಳ್ಳುವಂಥದ್ದು. ಈ ರೀತಿ ಮನಸ್ಸಿಗೆ ಸ್ವಲ್ಪ ಬೇಜಾರು, ಆಘಾತ ಆಗುವಂಥ ಘಟನೆಗಳು ಜರುಗುತ್ತವೆ. ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಮಾತು ನಡವಳಿಕೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಅದರ ಹೊರತು ನಿಮ್ಮ ಹಣಕಾಸು, ವ್ಯಾಪಾರ, ವೃತ್ತಿ, ಉದ್ಯೋಗ, ಹೂಡಿಕೆ ಎಲ್ಲ ಉತ್ತಮವಾಗಿ ಇರುವಂಥ ದಿನ ಆಗಿರುತ್ತೆ ಈ 3 ದಿನಗಳು 20, 21, 22. ಇನ್ನು ಕೊನೆಯ ದಿನ ಶನಿವಾರ 23ನೇ ತಾರೀಕು ಬಹಳ ಉತ್ತಮವಾಗಿದೆ. 23ನೇ ತಾರೀಕು ಶನಿವಾರ ವಿಶೇಷವಾಗಿ ಅಲ್ಲಿ ನಿಮ್ಮ ಜನ್ಮ ರಾಶಿಯಲ್ಲಿ ಬರುವಂಥ ಒಂದು ಚಂದ್ರನಿಂದಾಗಿ ಇಷ್ಟಾರ್ಥ ಸಿದ್ಧಿ, ಲಾಭ, ವೃದ್ಧಿ, ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳಿವೆ. ಕೃಷಿಕರಿಗೆ ಅಥವಾ ಉದ್ಯಮಿಗಳಿಗೆ, ಇನ್ನಿತರ ಕೃಷಿ ಸಂಬಂಧ ಚಟುವಟಿಕೆ ಮಾಡೋರಿಗೆ ಹೆಚ್ಚಿನ ಲಾಭ ಆದಾಯ ಇದೆ. ಬಂಧು ಮಿತ್ರರ ಉತ್ತಮವಾದ ಬಾಂಧವ್ಯ, ಇನ್ನು ವಿದ್ಯಾರ್ಥಿಗಳಿಗೆ, ವಿದ್ಯೆ ಕಲಿಯುವಂತಹ ಇನ್ನಿತರ ಯುವ ವರ್ಗದವರಿಗೆ ಅವರವರ ಒಂದು ವೃತ್ತಿ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಪ್ರಶಂಸೆಗಳು, ಪುರಸ್ಕಾರಗಳು, ಬಹುಮಾನಗಳು ಬರಲಿವೆ. ನಿಮ್ಮ ಒಂದು ವ್ಯಾಪಾರ ವೃತ್ತಿಗೆ ಸಂಬಂಧಪಟ್ಟ ಏನಾದರೂ ಬದಲಾವಣೆ ಅಥವಾ ಏನಾದರೂ ಒಂದು ರಿನೋವೇಷನ್ ಇತ್ಯಾದಿಗಳನ್ನು ಮಾಡಲಿಕ್ಕೆ ಸಹ ವಿಶೇಷ ಅವಕಾಶಗಳು ಶನಿವಾರದಂದು 23ರಂದು ಬರಲಿವೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ಚಂದ್ರ ಅನುಗ್ರಹ ಇರುವಂಥದ್ದು, ಜೊತೆಗೆ ಬುಧ ಅನುಗ್ರಹ ಇರುವಂಥದ್ದು, ಶುಕ್ರ ಅನುಗ್ರಹ ಇರುವ ಕಾರಣ ಹಣಕಾಸು, ವ್ಯಾಪಾರ, ವೃತ್ತಿ ಇದಕ್ಕೆಲ್ಲ ಯಾವುದೇ ತೊಂದರೆ ಇಲ್ಲ. ಉತ್ತಮವಾದ ಹಣಕಾಸಿನ ಹರಿವಿರುತ್ತೆ. ವ್ಯಾಪಾರ, ವೃತ್ತಿ ಎಲ್ಲವೂ ಉತ್ತಮವಾಗಿ ಸ್ಟೇಬಿಲೈಸ್ ಆಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಈ ವಾರದಲ್ಲಿ ವಿಶೇಷವಾಗಿ ಚಂದ್ರ ಅನುಗ್ರಹ ಇರುವಂಥ ದಿನಗಳಲ್ಲೂ ವಿಶೇಷ 17, 18, 19, 23, 17, 18, 19, 23 ಇಂತಹ ದಿನಗಳಲ್ಲಿ ವಿಶೇಷವಾದ ಚಂದ್ರ ಅನುಗ್ರಹ ಇರುವಂಥ ದಿನಗಳಿವೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣವನ್ನು ಬಳಸಿಕೊಳ್ಳಿ. ಸ್ನೋ, ಗ್ರೀನ್ ಮತ್ತು ವೈಟ್ ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 2, 5, 6, 2, 5, 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳನ್ನು ಸೂಚನೆ ಮಾಡ್ತಾಯಿದೆ. ಆರಂಭದಲ್ಲಿ ನಿಮಗೆ ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚಳಾಗುವಂಥದ್ದು, ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು. ಭಾನುವಾರ ನೀವು ಎಲ್ಲ ಮಾಡಿದಂಥ ಲೆಕ್ಕಾಚಾರಗಳು ತಲೆ ಕೆಳಗಾಗುವಂಥ ಸಾಧ್ಯತೆ ಇರುತ್ತೆ. ಅನಿರೀಕ್ಷಿತ ಅಂದರೆ ಏನಾದರೂ ಯಂತ್ರ ವಾಹನ ಕೆಟ್ಟೋಗುವಂಥದ್ದು, ರಿಪೇರಿ ಬರುವಂಥದ್ದು, ಅಥವಾ ಯಾರಿಗಾದರೂ ಹಠಾತ್ತಾಗಿ ಆರೋಗ್ಯ ಸಮಸ್ಯೆಗೆ ಆಸ್ಪತ್ರೆ ಔಷಧಗಳಿಗೆ ಖರ್ಚು ಬರುವಂಥದ್ದು. ಈ ರೀತಿ ಅನಿರೀಕ್ಷಿತ ಖರ್ಚುಗಳು ಬರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಚಿಂತೆ, ಆತಂಕ, ಜೊತೆಗೆ ನಕಾರಾತ್ಮಕ ಭಾವನೆ, ಇಂಥ ನೆಗೆಟಿವ್ ಮೂಡ್ ಅಂತ ಹೇಳ್ತು, ನೆಗೆಟಿವ್ ಥಾಟ್ಸ್ ಅಂತ ಹೇಳ್ತು, ಅಂಥದ್ದೆಲ್ಲ ಬರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ 17ನೇ ತಾರೀಕು ಭಾನುವಾರ ಸ್ವಲ್ಪ ನೀವು ತನ್ನ ಧನವನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಯಾವುದೇ ರೀತಿಯ ಅತಿರೇಕದ ವರ್ತನೆಗಳಿಗೆಲ್ಲ ಹೋಗೋದಿಲ್ಲ, ಅಥವಾ ಇತರರಿಗೆ ನೀವು ಯಾವುದೇ ರೀತಿಯ ವೈಯಕ್ತಿಕವಾಗಿ ಸಹಾಯ ಮಾಡಿ ಹೋದರೆ ಅವರ ಒಂದು ಪೂರ್ವಾಪರಗಳು ತಿಳಿದುಕೊಳ್ಳಿ. ಜೊತೆಗೆ ನಿಮ್ಮ ಒಂದು ಅರ್ಹತೆ ಮತ್ತು ನಿಮ್ಮ ಒಂದು ಮಿತಿಯನ್ನು ನೀವು ತಿಳಿದುಕೊಂಡು ಸಹಾಯ ಮಾಡಲಿಕ್ಕೆ ಹೋಗಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ನೀವು ಸಂಕಷ್ಟದಲ್ಲಿ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ 17ರಂದು. ಆ ಬಳಿಕ 18, 19 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ವಿಶೇಷವಾಗಿ ಭಾನುವಾರ, ಸೋಮವಾರ 2 ದಿನಗಳು, ಸೋಮವಾರ, ಮಂಗಳವಾರ 2 ದಿನಗಳು ನಿಮಗೆ ವಿಶೇಷವಾಗಿ ಶುಭಗಳನ್ನು ಕೊಡ್ತವೆ. 18, 19ರಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ಹೊಂದಿದೆ. ವ್ಯಾಪಾರದಲ್ಲಿ ಮುನ್ನಡೆ ಇದೆ. ಅಂದುಕೊಂಡ ಕೆಲಸ ಕಾರ್ಯ ವೇಗವಾಗಿ ಆಗಲಿದೆ. ಜೊತೆಗೆ ನಿಮ್ಮ ಹಳೆಯ ಯಾವುದೋ ಮಿತ್ರರಾಗಲಿ, ಬಂಧುಗಳಾಗಲಿ ಈ ದಿನ ಭೇಟಿಯಾಗಿ ಅವರ ಮೂಲಕ ನಿಮಗೆ ಉತ್ತಮವಾದ ಮಾರ್ಗದರ್ಶನ, ಸಲಹೆ, ಸೂಚನೆಗಳು ಸಿಗಲಿವೆ. ಇನ್ನು ದೂರ ಪ್ರಯಾಣ ಮಾಡೋರಿಗೆ ದೂರ ಪ್ರಯಾಣದ ಅವಕಾಶ, ವಿದೇಶಕ್ಕೆ ಹೋಗುವಂಥ ಅವಕಾಶ ಮುಂತಾದ ಹಲವಾರು ಪ್ರಯಾಣದ ಅಥವಾ ಸಂಚಾರದ ಅವಕಾಶಗಳು ಸಹ ಕಂಡು ಬರಲಿವೆ. ಹಾಗಾಗಿ 18, 19 ಸೋಮವಾರ, ಮಂಗಳವಾರ ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಅನೇಕ ರೀತಿಯ ಉತ್ತಮ ಫಲವನ್ನು, ನೆಮ್ಮದಿಯನ್ನು, ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳನ್ನು ನಡೆಸಿಕೊಡಲಿವೆ. ಆ ಬಳಿಕ ಬರುವಂಥ 3 ದಿನಗಳು 20, 21, 22 ಮತ್ತೆ 3 ದಿನಗಳು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಅಪರೂಪಕ್ಕೆ ತಿಂಗಳಿಗೊಮ್ಮೆ ಸಿಗುವಂಥ ಲಾಭ ಸ್ಥಾನದ ಚಂದ್ರನ ಲಾಭ ನಿಮಗೆ ಸಿಗ್ತಾ ಇದೆ. ಚಂದ್ರ ನಿಮಗೆ ಲಾಭವನ್ನು, ಆಕಸ್ಮಿಕ ಧನವನ್ನು, ಇಷ್ಟಾರ್ಥ ಸಿದ್ಧಿಯನ್ನು ಕೊಡಲಿದ್ದಾನೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗಲಿವೆ. ಗೃಹಿಣಿಯರು, ಮಹಿಳೆಯರಿಗೆ, ಮಕ್ಕಳಿಗೆ ಸಹ ಅನೇಕ ರೀತಿಯ ಒಂದು ಕೊಡುಗೆಗಳು ಬರಲಿವೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ತರುವಂಥ ಅವಕಾಶ ಇದೆ. ಹಾಗಾಗಿ 20, 21, 22 ಈ 3 ದಿನಗಳು ನಿಮಗೆ ವಿಶೇಷವಾದ ಶುಭವನ್ನು, ಲಾಭವನ್ನು, ಯಶಸ್ಸನ್ನು, ಕೀರ್ತಿಯನ್ನು ಕೊಡುವಂಥ ಶುಭ ದಿನಗಳಾಗೋದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಕನ್ಯಾ ರಾಶಿಯವರು. ಇನ್ನು ಆ ಬಳಿಕ ಕೊನೆಯ ದಿನ ಅಂದರೆ 23ನೇ ತಾರೀಕು ಶನಿವಾರ ಅಷ್ಟೇನು ಉತ್ತಮವಾಗಿಲ್ಲ. ಶನಿವಾರದಂದು ಮಾತಿನ ಚಕಮಕಿ, ಜಗಳಗಳಾಗುವಂಥದ್ದು, ಇನ್ನಿತರ ವೈರುಧ್ಯಗಳಾಗುವಂಥದ್ದು, ವ್ಯಾಪಾರ ವೃತ್ತಿಯಲ್ಲಿ ಉದ್ಯೋಗ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಜೊತೆಗೆ ಬಂಧುಗಳಿಂದ, ಮಿತ್ರರಿಂದ ನಿಮಗೇನಾದ್ರು ಒಂದು ನಿಂದನೆಯ ಮಾತುಗಳು ಬರುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರಲಿವೆ. ಹಾಗಾಗಿ ಈ ವಾರದ ಕೊನೆ ದಿನ ಶನಿವಾರ ಇಂತಹ ವಿಚಾರಗಳು ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಜೊತೆಗೆ ಯಾವುದೇ ರೀತಿ ನಿಮ್ಮ ಒಂದು ವೈಯಕ್ತಿಕ ವಿಚಾರ ಅಥವಾ ಇನ್ನಿತರ ರಹಸ್ಯಗಳನ್ನು ಇನ್ನಿತರದ ಹಂಚಿಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ. ಅದರಿಂದ ನೀವು ತೊಂದರೆಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಈ ಕನ್ಯಾ ರಾಶಿಯವರು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ವಾರದ ಕೊನೆ ದಿನ ಬೇಕಾಗುತ್ತೆ. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಉತ್ತಮವಾದ ದಿನಗಳು 18, 19, 20, 21, 22 ಎಂಬಂಥ ದಿನಗಳಲ್ಲಿ ವಿಶೇಷವಾದ ಚಂದ್ರಾನುಗ್ರಹ ಅಂದರೆ 5 ದಿನಗಳು ನಿರಂತರವಾಗಿ ನೋಡಿ 18, 19, 20, 21, 22 ನಿರಂತರವಾಗಿ 5 ದಿನಗಳು ಕಂಟಿನ್ಯೂಸ್ ಆಗಿ ಚಂದ್ರನ ವಿಶೇಷವಾದ ಬೆಂಬಲ ಇರುತ್ತೆ. ಹಾಗೂ ವಿಶೇಷವಾಗಿ ಸೂರ್ಯನ ಅನುಗ್ರಹ ನಿಮಗೆ ವಾರ ಪೂರ್ತಿ ಇರುತ್ತೆ. ಅದೇ ರೀತಿ ಈ ಶುಕ್ರ ಅನುಗ್ರಹ ಇರುವಂಥದ್ದು, ಶನಿ ಮಹಾತ್ಮರ ಅನುಗ್ರಹ ಇರುವಂಥದ್ದು, ಹಾಗೆಯೇ ಮಂಗಳನ ಅನುಗ್ರಹ ಇರುವಂಥದ್ದು, ಇವೆಲ್ಲ ನಿಮಗೆ ಭೂಮಿ ಕೊಳ್ಳಲಿಕ್ಕೆ, ಮನೆ ಕೊಳ್ಳಲಿಕ್ಕೆ, ಜೊತೆಗೆ ಏನಾದರೂ ಯಂತ್ರ ವಾಹನ ಕೊಳ್ಳಲಿಕ್ಕೆ ಅಥವಾ ದೀರ್ಘಕಾಲದಿಂದ ಪೆಂಡಿಂಗ್ ಏನಾದರೂ ಮನೆ ಅಥವಾ ಭೂಮಿಗೆ ಸಂಬಂಧಪಟ್ಟ ಏನಾದರೂ ದಾಖಲೆಗಳನ್ನು ಸರಿ ಮಾಡಿಕೊಳ್ಳಲಿಕ್ಕೆ ಇತ್ಯಾದಿ ಹಲವಾರು ವಿಚಾರಗಳಿಗೆ ಸ್ಥಿರ ಹೂಡಿಕೆ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡಲಿವೆ.
ಹಾಗಾಗಿ ಈ ವಾರವನ್ನು ಸದುಪಯೋಗಪಡಿಸಿಕೊಳ್ಳಿ. ಹಾಗಾಗಿ ನೀವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 1, 2, 6, 8, 9, 1, 2, 6, 8, 9 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಪಂಚಗ್ರಹಗಳ ಬೆಂಬಲದಿಂದ ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ತುಲಾರಾಶಿಗೆ ಈ ವಾರದಲ್ಲಿ ವಿಶೇಷವಾಗಿ ಚತುರ್ಗ್ರಹಗಳ ಬೆಂಬಲ ಇರುತ್ತೆ. ಚಂದ್ರ ಅನುಗ್ರಹ, ಬುಧ ಅನುಗ್ರಹ, ರಾಹುವಿನ ಬೆಂಬಲ ಜೊತೆಗೆ ಶುಕ್ರನು ಸಹ ಪೂರಕವಾಗಿರೋ ಕಾರಣ ಈ ವಾರದಲ್ಲಿ ನಿಮಗೆ ಹಣಕಾಸು, ಆರೋಗ್ಯ ವಿಚಾರ ಜೊತೆಗೆ ವೃತ್ತಿ ವ್ಯಾಪಾರದಲ್ಲೆಲ್ಲ ಉತ್ತಮವಾದ ನಡವಳಿಕೆ ಇರುತ್ತೆ. ಏನೋ ದೀರ್ಘಕಾಲದಿಂದ ಅಪೇಕ್ಷೆ ಪಟ್ಟಂಥ ಯಾವುದೇ ರೀತಿಯ ಒಂದು ವಾಣಿಜ್ಯ ಅಂದರೆ ಏನೊಂದು ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟೇನಾದರೂ ಮಹತ್ತರವಾದ ಬದಲಾವಣೆಗಳು, ಕೆಲವೊಬ್ಬರಿಗೆ ಹೊಸದರ ಆರಂಭ ಮಾಡಲಿಕ್ಕೆ ಅವಕಾಶ, ಇನ್ನು ಕೆಲವರಿಗೆ ಮಾಡುವಂಥ ಉದ್ಯೋಗದಲ್ಲಿ ಏನಾದರೂ ಬೃಹತ್ತರವಾದ ಒಂದು ಉನ್ನತಿ ಬಡ್ತಿ ಸಿಗುವಂಥದ್ದಾಗಲಿ ಅಥವಾ ಕೆಲವರಿಗೆ ಹೊಸ ಉದ್ಯೋಗದ ಒಂದು ಆಫರ್ಗಳು ಸಿಗುವಂಥದ್ದು, ಈ ರೀತಿ ಹಲವಾರು ನಿಮ್ಮ ದೀರ್ಘಕಾಲದ ಕನಸುಗಳು ಈಡೇರುವಂಥ ಒಂದು ಅವಕಾಶ ಈ ವಾರದಲ್ಲಿ ತುಲಾರಾಶಿಯವರಿಗೆ ಒದಗಿ ಬರಲಿದೆ. ವಾರದ ಆರಂಭದಲ್ಲಿ ಸಾಮಾನ್ಯ ಆರಂಭ ಬರ್ತಾಯಿದೆ. ಭಾನುವಾರದಂದು ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಹಣಕಾಸು ಆರೋಗ್ಯ ಎಲ್ಲ ಭಾನುವಾರ ಏನು ತೊಂದರೆ ಇಲ್ಲ, ಹಣಕಾಸು ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ. ವೈಯಕ್ತಿಕ ಜೀವನ ಅಂದರೆ ಪರ್ಸನಲ್ ಲೈಫಲ್ಲಿ ನಿಮ್ಮ ಮನೆಯಲ್ಲಿ ಏನಾದರೂ ಮಾತಿನ ಚಕಮಕಿ ಕಲಹಗಳು ಬರ್ಬೋದು, ಹಿರಿಯ ವ್ಯಕ್ತಿಗಳ ಜೊತೆಗೆ ಭಿನ್ನಾಭಿಪ್ರಾಯ ಬರ್ಬೋದು, ಅಥವಾ ತಂದೆ ಮಕ್ಕಳ ಜೊತೆಗೆ ತಾಯಿ ಮಕ್ಕಳ ಜೊತೆಗೆ ಏನಾದರೂ ವಾಗ್ವಾದಗಳು ಇತ್ಯಾದಿ ಬರ್ಬೋದು. ಹಾಗಾಗಿ ಭಾನುವಾರ ಸ್ವಲ್ಪ ಮಾತಿನ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕು. ವಿಶೇಷವಾಗಿ ಕಿರಿಯ ವ್ಯಕ್ತಿಗಳ ಜೊತೆಗೆ ವಿಶೇಷವಾದ ಬಾಂಧವ್ಯವನ್ನು ಅಥವಾ ತಾಳ್ಮೆಯ ಒಂದು ನಡವಳಿಕೆಯನ್ನು ನೀವು ವಹಿಸಬೇಕಾಗತ್ತೆ ಭಾನುವಾರದಂದು. ಅದರ ಹೊರತು ಭಾನುವಾರ ನಿಮ್ಮ ಒಂದು ಆರೋಗ್ಯ, ಹಣಕಾಸು ಎಲ್ಲ ಚೆನ್ನಾಗಿ ನಾರ್ಮಲಾಗಿ ಇರುವಂಥ ದಿನ. ಆ ಬಳಿಕ 18, 19 ಈ ದಿನ ಸಹ ಸಾಮಾನ್ಯವಾಗಿ ಏನೂ ತೊಂದರೆ ಇಲ್ಲ. ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ನಿಮ್ಮ ದೈನಂದಿನ ರೂಟೀನ್ ಅಂದರೆ ದೈನಂದಿನ ಕೆಲಸ ಕಾರ್ಯಗಳು ಸಲೀಸಾಗಿ ಎಲ್ಲ ನಡೀತಾ ಹೋಗುತ್ತೆ. ಈ ದಿನ ಹಣಕಾಸಿನ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ರೀತಿಯ ದೊಡ್ಡ ಮೊತ್ತದ ಪಾವತಿ ಪೇಮೆಂಟ್ಗಳ ಬಗ್ಗೆ ಆಗಲಿ ಅಥವಾ ಆನ್ಲೈನ್ ಮೂಲಕ ಮಾಡುವಂಥ ಏನಾದರೂ ಪೇಮೆಂಟ್ಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಅಲ್ಲಿ ನೀವೇನಾದರೂ ವಂಚನೆಗೆ ಅಥವಾ ಆಮಿಷಕ್ಕೆ ಒಳಗಾಗಿ ನಿಮ್ಮ ಹಣವನ್ನು ಕಳೆದುಕೊಂಡಂಥ ಮೋಸಕ್ಕೆ ಬಲಿ ಬೀಳುವಂಥ ಸಾಧ್ಯತೆ ಎಲ್ಲ ಕಂಡುಬರುತ್ತೆ. ಈ ಸೋಮವಾರ, ಮಂಗಳವಾರ 2 ದಿನಗಳಲ್ಲಿ ಹಣಕಾಸಿನ ಬಗ್ಗೆ, ಪಾವತಿಗಳ ಬಗ್ಗೆ ಅಥವಾ ಆನ್ಲೈನ್ ಆಫ್ಲೈನ್ ವಂಚನೆ ಇತ್ಯಾದಿಗಳಿಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಬಗ್ಗೆ ತುಂಬ ಒಂದು ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ಯಾವುದೇ ರೀತಿಯ ನೀವು ದೊಡ್ಡ ಮೊತ್ತದ ಪರ್ಚೇಸ್ ಮಾಡಿದಾಗಲಿ, ದೊಡ್ಡ ಮೊತ್ತದ ಏನಾದರೂ ಹೂಡಿಕೆ ಮಾಡಲಿಕ್ಕೆ ಸ್ವಲ್ಪ 1-2 ದಿನಗಳ ಬಳಿಕ ಮಾಡೋದು ಒಳ್ಳೆಯದು. ಹಾಗಾಗಿ 18, 19 ಹಣಕಾಸಿನ ವ್ಯವಹಾರಕ್ಕೆ, ಹಣಕಾಸಿನ ಅಥವಾ ಕೆಲವೊಂದು ಕೊಡುಕೊಳ್ಳುವಿಕೆ ವ್ಯವಹಾರಕ್ಕೆ ಅಷ್ಟೊಂದು ಉತ್ತಮವಾಗಿಲ್ಲ. ನಿಮಗೆ ಇತರರಿಂದ ಮೋಸ, ವಂಚನೆ ಅಥವಾ ನಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ 18, 19ರಂದು. ಆ ಬಳಿಕ ಬರುವಂಥ 20, 21, 22 3 ದಿನಗಳು ನಿಮಗೆ ಶುಭವನ್ನು ಕೊಡ್ತಾಯಿದೆ. ಆ 3 ದಿನಗಳಲ್ಲಿ ನಿಮಗೆ ಲಾಭ ಸಿದ್ಧಿ, ಇಷ್ಟಾರ್ಥ ಸಿದ್ಧಿ ಇದೆ. ಚಂದ್ರನ ವಿಶೇಷವಾದ ಕರ್ಮಸ್ಥಾನದ ಆಶೀರ್ವಾದದಿಂದಾಗಿ ನೀವು ಮಾಡುವಂಥ ವೃತ್ತಿ, ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಮುನ್ನಡೆದೆ. ಅಂದುಕೊಂಡಂತೆ ಮನೆ ಕೆಲಸಗಳೆಲ್ಲ ಆಗಲಿವೆ. ಜೊತೆಗೆ ಕೆಲವೊಬ್ಬರಿಗೆ ಭೂಮಿ ಕೊಳ್ಳೋದಾಗಲಿ, ಮನೆ ಕೊಳ್ಳೋದಾಗಲಿ, ವಾಹನ ಕೊಳ್ಳುವಂಥ ಒಂದು ಅಪೂರ್ವವಾದ ಘಟನೆಗಳು, ಜೊತೆಗೆ ಕೆಲವೊಬ್ಬರಿಗೆ ಮದುವೆ ಮದುವೆ ಫಿಕ್ಸ್ ಆಗುವಂಥ ಘಟನೆಗಳು ಜರುಗ್ಬೋದು. ಹಾಗಾಗಿ ಯಾರ್ಯಾರು ನಿಮ್ಮ ಏನೇನು ಕನಸು ಅಥವಾ ಗುರಿಯನ್ನು ಇಟ್ಕೊಂಡಿದ್ರೋ ಅಂಥ ಕನಸು ಅಥವಾ ಗುರಿ ನನಸಾಗುವಂಥದ್ದು 20, 21, 22 ಎಂಬಂಥ ಈ 3 ದಿನಗಳಲ್ಲಿ ನಿಮಗೆ ಕಂಡುಬರುತ್ತದೆ. ಬುಧವಾರ, ಗುರುವಾರ, ಶುಕ್ರವಾರ ಆ 3 ದಿನಗಳಲ್ಲಿ ವಿಶೇಷ ಲಾಭವನ್ನು, ಆದಾಯವನ್ನು, ನೆಮ್ಮದಿ, ಸುಖ, ಶಾಂತಿಯನ್ನು ಕೊಡುವಂಥ ದಿನಗಳು. ಆ ಬಳಿಕ ಕೊನೆಯ ದಿನ ಶನಿವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಲಾಭಸ್ಥಾನದಲ್ಲಿ ಚಂದ್ರನು ಬಂತಾನೆ. ಲಾಭಸ್ಥಾನದ ಚಂದ್ರನಿಂದಾಗಿ ಅನಿರೀಕ್ಷಿತ ಲಾಭಗಳು ಆಗಲಿವೆ. ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯೋಗಗಳಿಗೆ ಮುನ್ನಡೆ, ಅಂದುಕೊಂಡಂಥ ಉದ್ಯಮಿಗಳಿಗೆಲ್ಲ ಉದ್ಯಮದಲ್ಲಿ ಹೆಚ್ಚಿನ ಒಂದು ಅವರ ಬೆಲೆಗಳೆಲ್ಲ ಬರುವಂಥದ್ದು. ಈ ರೀತಿ ಹಲವಾರು ನೀವು ನಿಮ್ಮ ಸ್ವಪ್ರಯತ್ನಕ್ಕೆ ಇರ್ಬೋದು ಅಥವಾ ಕೆಲವೊಮ್ಮೆ ಅದೃಷ್ಟನೂ ಇರ್ಬೋದು. ಹಾಗಾಗಿ ಎರಡನ್ನೂ ಈಗ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೂ ಫಲವಿದೆ, ಜೊತೆಗೆ ಅನಿರೀಕ್ಷಿತ ಅಂದರೆ ನಮ್ಮ ಅದೃಷ್ಟಕ್ಕೂ ಈಗ ಫಲಗಳು ಬರಲಿವೆ. ಹಾಗಾಗಿ ಈ ಒಂದು ಶನಿವಾರ ಸಹ ನಿಮ್ಮ ಪಾಲಿಗೆ ಉತ್ತಮವಾದ ದಿನ ಆಗಿರುತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ ದಿನ ಸಾಮಾನ್ಯವಾಗಿ ಬಂದರೂ ನಂತರ ಬರುವಂಥ 20, 21, 22, 23 ಅಂದರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ನಿರಂತರವಾಗಿ 4 ದಿನಗಳು ವಿಶೇಷವಾಗಿ ಚಂದ್ರ ಅನುಗ್ರಹ, ಶುಕ್ರ ಅನುಗ್ರಹ, ಬುಧ ಅನುಗ್ರಹ ಇರುವಂಥ ಅಪೂರ್ವವಾದ ಅವಕಾಶ ಬಂದಿದೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ವ್ಯಾಪಾರಿಗಳಿಗೆ ಪ್ರಗತಿ ಇದೆ, ಉದ್ಯಮಿಗಳಿಗೆ ಪ್ರಗತಿ ಇದೆ. ಕೆಲವೊಬ್ಬರಿಗೆ ಅವರೊಂದು ಏನಾದರೂ ದೀರ್ಘಕಾಲದ ಕನಸನ್ನು ನನಸು ಮಾಡಲಿಕ್ಕೆ ಈ ವಾರವು ಸಹಾಯಕವಾಗಿದೆ. ಅದರಲ್ಲೂ ಆ ಬುಧವಾರದಿಂದ ಶನಿವಾರದವರೆಗೆ 4 ದಿನಗಳು ನಿಮಗೆ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಫಲಗಳನ್ನು ಕೊಡುವಂಥ ಶುಭ ವಾರ ಆಗಿದೆ. ಈ ವಾರದಲ್ಲಿ ನಾವು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸ್ನೋ, ಗ್ರೇ, ಗ್ರೀನ್, ವೈಟ್ ಅಂದರೆ ಅಲ್ಲಿ ನಿಮಗೆ ಚಂದ್ರ, ಶುಕ್ರ, ಬುಧ ಮತ್ತು ಆ ಒಂದು ವಿಶೇಷವಾದ ಒಂದು ರಾಹುವಿನ ಬೆಂಬಲ ನಿಮಗೆ ಸಹಾಯಕ್ಕೆ ಬರಲಿವೆ. ಬಳಸುವಂಥ ಸಂಖ್ಯೆಗಳು 2, 4, 5, 6, 2, 4, 5, 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಚತುರ್ಗ್ರಹಗಳನ್ನು ವಿಶೇಷವಾದ ಬೆಂಬಲದಿಂದ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ವಾರದ ಆರಂಭ ಭಾನುವಾರ ಇಷ್ಟಾರ್ಥ ಸಿದ್ಧಿಯಾಗುವಂಥ ದಿನ. ಅನೇಕ ರೀತಿಯ ಶುಭ ಕೊಡುಗೆಗಳು ಆಗಲಿವೆ.
ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ, ಗಂಡ ಹೆಂಡತಿಯರ ಬಾಂಧವ್ಯ ವೃದ್ಧಿಯಾಗುತ್ತೆ. ವಿದ್ಯಾರ್ಥಿಗಳಿಗೂ ಶುಭ ಇದೆ. ಅಭ್ಯಾಸದಲ್ಲಿ ಯಶಸ್ಸು, ಅವರಿಗೆ ಅಂದುಕೊಂಡಂಥ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಹ ಒಂದು ಸಕ್ಸಸ್ ರೇಟ್ ಎಲ್ಲ ಸಿಗುವಂಥದ್ದು. ಜೊತೆಗೆ ಈ ಸಾರ್ವಜನಿಕ ವಲಯ ಅಥವಾ ಸರ್ಕಾರಿ ವಲಯದಲ್ಲಿ ಇರುವಂತಹ ಕೆಲಸಕ್ಕೆ ಮಾಡುವಂಥ ವೃಶ್ಚಿಕ ರಾಶಿಯವರಿಗೆ ಅನೇಕ ರೀತಿಯ ಸಮಾಧಾನ ಕೊಡುವಂಥ ಘಟನೆಗಳು ಜರುಗಲಿವೆ. ಜೊತೆಗೆ ನಿಮಗೆ ಹಲವಾರು ಕೆಲವೊಬ್ಬರಿಗೆ ಪ್ರಶಸ್ತಿ, ಪುರಸ್ಕಾರ, ಬಹುಮಾನ ಇತ್ಯಾದಿಗಳಲ್ಲಿ ಹಲವಾರು ಸಾಧಕರಿಗೆ ಶುಕ್ರ ಅನುಗ್ರಹದಿಂದ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಈ ಆರಂಭದಲ್ಲಿ ಬರಲಿವೆ. ಆ ಬಳಿಕ ಬರುವಂಥ ಮತ್ತೆ 2 ದಿನಗಳು ಅಂದರೆ ಸೋಮವಾರ, ಮಂಗಳವಾರ ಅಷ್ಟೇನು ಉತ್ತಮ ಇಲ್ಲ. ಸೋಮವಾರ, ಮಂಗಳವಾರ ಸ್ವಲ್ಪ ಮಾತಿನ ಚಕಮಕಿ, ಕಲಹಗಳು ಆಗುವಂಥ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ಕಿರಿಯರಲ್ಲಿ ಜಗಳ ಆಗುವಂಥದ್ದು. ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬರುವಂಥದ್ದು. ಈಗಾಗಲೇ ಇದ್ದಂಥ BP, ಶುಗರು ಈ ದಿನ ಸ್ವಲ್ಪ ಹೆಚ್ಚಳ ಆಗುವಂಥ ಸಾಧ್ಯತೆ ಸೋಮವಾರ, ಮಂಗಳವಾರದಿಂದ ಇರುತ್ತೆ. ಹಾಗಾಗಿ ಸೋಮವಾರ, ಮಂಗಳವಾರ ಮಾತು, ನಡವಳಿಕೆ, ಆರೋಗ್ಯ ವಿಚಾರ ಎಲ್ಲ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಆಗಲಿ ಅಥವಾ ಅವಸರದಲ್ಲಿ ಏನಾದರೂ ನೀವೊಂದು ನಿರ್ಣಯವನ್ನು ತೆಗೆದುಕೊಳ್ಳೋದು ಅದು ನಿಮಗೆ ತೊಂದರೆಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಮುನ್ನೆಚ್ಚರಿಕೆ ಬೇಕು. ಆ ಬಳಿಕ ಬರುವಂಥ 3 ದಿನಗಳು ಮತ್ತು ಸಾಮಾನ್ಯ ದಿನ ಅಂದುಕೊಂಡು ಬರುತ್ತೆ 20, 21, 22. ಯಾಕಂದರೆ ನಿಮಗೆ ಈ ವಾರದಲ್ಲಿ ಹೆಚ್ಚಿನ ಗ್ರಹಗಳು ಬೆಂಬಲಕ್ಕಿಲ್ಲ. ಅಲ್ಲಿ ಕೇವಲ ಶುಕ್ರ ಅನುಗ್ರಹ ಇರುತ್ತೆ, ಜೊತೆಗೆ ಕೇತುವಿನ ಬೆಂಬಲ ಇರುತ್ತೆ ವಾರ ಪೂರ್ತಿ. ಉಳಿದ 7 ಗ್ರಹಗಳು ಈಗ ವಿರುದ್ಧವಾಗಿರುವ ಕಾರಣ ನಿಮಗೆ ಈ 3 ದಿನಗಳು ಸಹ ಒಂದು ಸಾಮಾನ್ಯ ಫಲವನ್ನು ಕೊಡುವಂಥ ಸ್ಥಿತಿಯಲ್ಲಿದ್ದೇವೆ. ಹೆಚ್ಚಿನ ಏನು ಲಾಭಾದಿಗಳಿಲ್ಲ. ನಿಮ್ಮ ದೈನಂದಿನ ಎಲ್ಲ ವೃತ್ತಿ, ವ್ಯಾಪಾರ, ಉದ್ಯೋಗ ಎಲ್ಲ ನಾರ್ಮಲ್ ಆಗಿ ನಡೀತಾ ಹೋಗಿದೆ. ಅಂದರೆ ತುಂಬ ಜಸ್ಟ್ ನಾರ್ಮಲ್ ಅಷ್ಟೇ. ಹೆಚ್ಚಿನೇನು ಅಭಿವೃದ್ಧಿ ಆಗಲಿ, ಹೆಚ್ಚಿನ ಒಂದು ಲಾಭ ಆಗಲಿ, ಆದಾಗಲಿ ಬರುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಹಾಗಾಗಿ ಈ 3 ದಿನಗಳು ಸಹ ನಿಮಗೆ ಅಷ್ಟೇನು ಪೂರಕವಾಗಿ ಬಂದಿಲ್ಲ. ಕೊನೆಯ ದಿನ ಮಾತ್ರ ಸ್ವಲ್ಪ ಮಟ್ಟಿಗೆ ಉತ್ತಮ ಇದೆ. ಶನಿವಾರ ದಿನ 23ನೇ ತಾರೀಕು ಶನಿವಾರ ಇಷ್ಟಾರ್ಥ ಸಿದ್ಧಿ ಇದೆ, ಲಾಭ ವೃದ್ಧಿದೆ, ಅನೇಕ ರೀತಿಯ ಕೊಡುಗೆಗಳು ಸಿಗಲಿವೆ, ಬಂಧು ಮಿತ್ರರ ಬಾಂಧವ್ಯ ವೃದ್ಧಿಯಾಗುವಂಥದ್ದು. ಅಂದಂತೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಏನಾದರೂ ಮಹತ್ತರವಾದ ಬದಲಾವಣೆ ತರುವಂಥ ಅವಕಾಶ, ವಾಹನ, ಯಂತ್ರ, ಉಪಕರಣಗಳನ್ನು ಸಿಗುವಂಥ ಒಂದು ಅವಕಾಶ, ಜೊತೆಗೆ ಯಾವುದೇ ರೀತಿಯ ಯಾತ್ರೆ, ಪ್ರವಾಸ ಅಥವಾ ಇನ್ನಿತರ ಯಾವುದೇ ಒಂದು ದೂರದ ಒಂದು ಪ್ರದೇಶಗಳಿಗೆ ಇದೀಗ ಸಂದರ್ಶನ ಮಾಡುವಂಥ ಅವಕಾಶಗಳು ಬರಲಿವೆ. ಹಾಗಾಗಿ ಅನೇಕ ರೀತಿಯ ಶುಭ ಪ್ರಯೋಜನಗಳು ನಿಮಗೆ ವಾರದ ಆರಂಭದಲ್ಲೂ ಇದೆ, ವಾರದ ಕೊನೆಯಲ್ಲಿದೆ. ಮಧ್ಯದ 5 ದಿನಗಳಲ್ಲಿ ಸ್ವಲ್ಪ ಏರುಪೇರುಗಳು, ಏರಿಳಿತಗಳು ಇವೆ. ಅದರಲ್ಲಿ ಹೆಚ್ಚಿನ ಗ್ರಹಗಳು ನಿಮಗೆ ಯಾವುದೇ ಇತರ ಗ್ರಹಗಳು ಪೂರಕವಿಲ್ಲ. ಕೇವಲ ಈ ವಾರದಲ್ಲಿ ನಿಮಗೆ ಒಂದು ಶುಕ್ರನ ಮತ್ತು ಒಂದು ಕೇತುವಿನ ಬೆಂಬಲ ಇರುತ್ತೆ. ಜೊತೆಗೆ 2 ದಿನಗಳಲ್ಲಿ ಸಿಗುವಂಥ ಚಂದ್ರನ ಬೆಂಬಲ ಅಷ್ಟೇ ನಿಮಗೆ ಕಾಪಾಡಬೇಕಾಗುತ್ತೆ. ಹಾಗಾಗಿ ಈ ವಾರದಲ್ಲಿ ವೃಶ್ಚಿಕ ರಾಶಿಯವರು ಮೈಯೆಲ್ಲ ಕಣ್ಣಾಗಿರಬೇಕು. ನಿಮಗೆ ಶತ್ರುಪೀಡೆ ಬರ್ಬೋದು, ಆಹಾರ ದೋಷದಿಂದ ಅನಾರೋಗ್ಯ ಬರ್ಬೋದು, ಜೊತೆಗೆ ಆಕಸ್ಮಿಕ ನಷ್ಟಗಳಾಗ್ಬೋದು, ಇನ್ನಿತರ ನಿಮ್ಮನ್ನು ಮೋಸ ಮಾಡೋದು, ಜೊತೆಗೆ ನೀವು ಮಾಡುವಂಥ ವೃತ್ತಿ, ಉದ್ಯೋಗ, ವ್ಯಾಪಾರದಲ್ಲಿ ಏನಾದರೂ ಮಹತ್ತರವಾದ ಅಡೆತಡೆಗಳು, ವಿಘ್ನಗಳು ಬರುವಂಥದ್ದು, ಅಥವಾ ನಿಮ್ಮ ಮೇಲಿನ ದೋಷಾರೋಪಣೆಗಳು ಬರುವಂಥದ್ದು, ಅಥವಾ ನೀವು ತಪ್ಪು ಮಾಡೋದಿದ್ದರೆ ನಿಮ್ಮ ಮೇಲೆ ಆರೋಪ ಬರುವಂಥದ್ದು, ಮುಂತಾದ ಹಲವಾರು ನಿಮಗೆ ಮನಸ್ಸಿಗೆ ಆಘಾತ ಕೊಡುವಂಥ ಘಟನೆಗಳು ಸಾಧ್ಯ ಇದೆ, ಆಗುವಂಥ ಸಾಧ್ಯತೆ. ಆ ಬಗ್ಗೆ ವೃಶ್ಚಿಕ ರಾಶಿಯವರು ತುಂಬ ಮುನ್ನೆಚ್ಚರಿಕೆ ಹೆಜ್ಜೆಬೇಕು. ಈ ವಾರದಲ್ಲಿ ವಿಶೇಷವಾಗಿ ಚಂದ್ರ ಅನುಗ್ರಹ ಆರಂಭದ ಭಾನುವಾರ, ಜೊತೆಗೆ ವಾರದ ಕೊನೆಯ ದಿನ ಶನಿವಾರ 17 ಮತ್ತು 20ರಂದು ಆ ಚಂದ್ರ ಅನುಗ್ರಹ ಇರುವಂಥದ್ದು. ಬಳಸುವಂಥ ಬಣ್ಣಗಳು ಈ ವಾರದಲ್ಲಿ ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 6 ಮತ್ತು 7, 6 and 7 ಸಂಖ್ಯೆ ಬಳಸ್ಕೊಳ್ಳಿ. ಹಾಗೆಯೇ ಚಂದ್ರ ಅನುಗ್ರಹ ಇರುವಂಥ 17 ಮತ್ತು 20ರಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ, ಜೊತೆಗೆ ಸಂಖ್ಯೆ 2 ಆ ದಿನಗಳಲ್ಲಷ್ಟೇ ಬಳಸ್ಕೊಳ್ಬೋದಾಗಿದೆ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಈ ವಾರದ ಆರಂಭ ಉತ್ತಮವಾಗಿ ಆರಂಭ ಬರ್ತಾಯಿದೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ. ಬಂಧುಗಳ, ಮಿತ್ರರ ಸಹಕಾರ ಇದೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಶುಭ ಫಲಗಳು. ಜೊತೆಗೆ ವಿದ್ಯಾರ್ಥಿಗಳಿಗೆ ಅಂದುಕೊಂಡಂಥ ಅಭ್ಯಾಸದಲ್ಲಿ ಹೆಚ್ಚಿನ ಪ್ರಗತಿ, ಸೀಟುಗಳು ಸಿಗುವಂಥದ್ದಾಗಲಿ, ಉನ್ನತ ವ್ಯಾಸಂಗಿಕ ಅವಕಾಶ ಅಥವಾ ಸ್ಕಾಲರ್ಶಿಪ್ಪು ಮುಂತಾದ ಸರ್ಕಾರದ ಯೋಜನೆಗಳ ಲಾಭ ಇತ್ಯಾದಿ ಎಲ್ಲ ಸಿಗುವಂಥ ಅವಕಾಶ. ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಭಾನುವಾರದಂದು ಆ ಶುಭ ಆರಂಭ ಆಗ್ತಾಯಿದೆ. ಹಾಗೆಯೇ 2ನೇ ಮತ್ತು 3ನೇ ದಿನ ಅಂದರೆ ಸೋಮವಾರ, ಮಂಗಳವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ವಿಶೇಷವಾಗಿ ಸಪ್ತಮದ ಚಂದ್ರನು ನಿಮಗೆ ಲಾಭವನ್ನು, ಯಶವನ್ನು, ಕೀರ್ತಿಯನ್ನು ಕೊಡ್ತಾನೆ. ಜೊತೆಗೆ ಹಲವೊಬ್ಬರಿಗೆ ಪ್ರಶಸ್ತಿ ಆಗಲಿ, ಪುರಸ್ಕಾರ ಆಗಲಿ, ಬಹುಮಾನ ಆಗಲಿ, ಅಥವಾ ನಿಮಗೆ ಒಂದು ಪ್ರಸಿದ್ಧಿ ಬರುವಂಥ ಜನಪ್ರಿಯತೆ ಎಲ್ಲ ಬರುವಂಥದ್ದು ಇರುತ್ತೆ. ಜೊತೆಗೆ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣ ಅಥವಾ ಇನ್ನಿತರ ಯಾವುದೇ ರೀತಿಯ ಮಾಧ್ಯಮಗಳಲ್ಲಿ ಕೆಲಸ ಮಾಡೋದಕ್ಕೆ ಹೊಸ ಅವಕಾಶಗಳು ಬರಲಿವೆ. ಅಥವಾ ಇರುವಂಥ ಸ್ಥಾನದಲ್ಲಿ ನಿಮಗೆ ಬಡ್ತಿನ ಪ್ರಮೋಷನ್ ಸಿಗುವಂಥ ಸಾಧ್ಯತೆ ಇರುತ್ತೆ. ಇಂಜಿನಿಯರಿಂಗ್ ಅಥವಾ ಸಾಫ್ಟ್ವೇರ್, ಕಂಪ್ಯೂಟರ್ಗೆ ಸಂಬಂಧಪಟ್ಟ ಕ್ಷೇತ್ರದವರಿಗೆ ಹಲವಾರು ಅವಕಾಶಗಳೀಗ ಬಾಗಿಲು ತೆರೆಯಲಿವೆ. ಹಾಗಾಗಿ 17, 18, 19 ನಿರಂತರವಾಗಿ 3 ದಿನಗಳು ನಿಮಗೆ ಸುಖವನ್ನು, ನೆಮ್ಮದಿಯನ್ನು, ಸಮಾಧಾನವನ್ನು, ಜೊತೆಗೆ ಅದೃಷ್ಟವನ್ನು ಕೊಡುವಂಥ 3 ದಿನಗಳು. ಆ ಬಳಿಕ ಬರುವಂಥ 3 ದಿನಗಳು ಅಷ್ಟೇನು ಉತ್ತಮ ಇಲ್ಲ. 20, 21, 22ರಲ್ಲಿ ಚಂದ್ರನ ಒಂದು ನಮಗೆ ವಿರುದ್ಧವಾಗಿರುವ ಕಾರಣ ಅಷ್ಟಮದಲ್ಲಿರುವಂಥ ಚಂದ್ರನು ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಅನಾರೋಗ್ಯಕ್ಕೆ ಕಾರಣ ಆಗ್ಬೋದು. BP ಇದ್ದವರಿಗೆ ತುಂಬ BP ಸಮಸ್ಯೆಗಳು ಹೆಚ್ಚಳಾಗ್ಬೋದು. ಶುಗರ್ ಇದ್ದವರಿಗೆ ಸ್ವಲ್ಪ ಶುಗರ್ ಹೆಚ್ಚಳಾಗುವಂಥದ್ದಾಗಲಿ, ಅಥವಾ ಕೈ ಕಾಲು ಮಂಡು ನೋವು ಐತೆ, ಬೆನ್ನು ನೋವು ಇದ್ದವರಿಗೆ ಅಂಥ ನೋವುಗಳು ಈ ದಿನಗಳಲ್ಲಿ ಅಂದರೆ 20, 21, 22 ನೋವುಗಳು ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆ. ಜೊತೆಗೆ ಮಾತಿನ ಚಕಮಕಿ ಬರುತ್ತೆ. ವಿಶೇಷವಾಗಿ ಕಿರಿಯರಲ್ಲಿ, ತಂದೆ ಮಕ್ಕಳ ಮಧ್ಯೆ, ತಾಯಿ ಮಕ್ಕಳ ಮಧ್ಯೆ, ಅಥವಾ ಇನ್ನಿತರ ಹಿರಿಯ ವ್ಯಕ್ತಿಗಳು ಮತ್ತು ಕಿರಿಯ ವ್ಯಕ್ತಿಗಳು ಮಾತಿನ ಚಕಮಕಿ ಆಗುತ್ತೆ, ಭಿನ್ನಾಭಿಪ್ರಾಯ ಬರುತ್ತೆ. ಹಾಗಾಗಿ 20, 21, 22ರಲ್ಲಿ ಮಾತು, ನಡವಳಿಕೆ, ಆರೋಗ್ಯ, ಹಣಕಾಸು ಎಲ್ಲದರ ಬಗ್ಗೆ ತುಂಬ ಒಂದು ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆ ಬಳಿಕ ಕೊನೆಯ ದಿನ, ವಾರದ ಕೊನೆಯ ದಿನ 23ನೇ ತಾರೀಕು ಶನಿವಾರ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಹೆಚ್ಚಿನ ಏನು ವ್ಯತ್ಯಾಸಗಳಿಲ್ಲ. ಅಂದುಕೊಂಡಂತೆ ನಿಮ್ಮ ದೈನಂದಿನ ರೂಟೀನ್ ಕೆಲಸಗಳೆಲ್ಲ ಚೆನ್ನಾಗಿ ಆಗ್ತಾ ಹೋಗುತ್ತೆ. ವ್ಯಾಪಾರ, ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ. ಆಕಸ್ಮಿಕ ಧನ ಲಾಭ ಆಗುವಂಥ ಅವಕಾಶವಿದೆ. ಜೊತೆಗೆ ಸ್ವಲ್ಪ ಖರ್ಚು ಬರುತ್ತೆ.
ಲಾಭನ ಜೊತೆಗೆ ಆದಾಯದ ಜೊತೆ ಸ್ವಲ್ಪ ಖರ್ಚುಗಳು ಸಹ ಬರ್ತದೆ. ಅಂದರೆ ಉತ್ತಮ ಖರ್ಚುಗಳು, ಏನು ಅಪವ್ಯಯ ದುರ್ವ್ಯಯದ ಖರ್ಚುಗಳಲ್ಲ, ನಿಮ್ಮ ಒಂದು ಇಷ್ಟಾದ ಖರ್ಚುಗಳೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಈ 17, 18, 19 ನಿರಂತರವಾಗಿ 3 ದಿನಗಳು ಉತ್ತಮ ಫಲ. ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ ನಿರಂತರವಾಗಿ ಉತ್ತಮ ಫಲಗಳು ಚಂದ್ರನ ಅನುಗ್ರಹದಿಂದ ಬಂದಿವೆ. ನಂತರದ 20, 21, 22 ಸ್ವಲ್ಪ ಮಿಶ್ರ ಫಲ ಆರೋಗ್ಯದಲ್ಲಿ ಏರ್ಪಡುವಂಥ ಬಂದಿದೆ. ಕೊನೆಯ ದಿನ ಸ್ವಲ್ಪ ಖರ್ಚುಗಳು ಸ್ವಲ್ಪ ಜಾಸ್ತಿ, ಅಂದರೆ ಶನಿವಾರದಿಂದ ವಿಪರೀತ ಖರ್ಚುಗಳೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ ಅಂತ ಬಂದಿದೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ತನುಮಾನ ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಳಿ. ಈ ವಾರದಲ್ಲಿ ವಿಶೇಷವಾಗಿ ನಿಮಗೆ ಈ ವಾರದಲ್ಲಿ ಶುಕ್ರನ ಅನುಗ್ರಹ ಇದೆ, ಕೇತುವಿನ ಬೆಂಬಲ ಇದೆ. ಹಾಗಾಗಿ ಮಧ್ಯದ 3 ದಿನಗಳಂದರೆ 17, 18, 19 ಚಂದ್ರನ ಬೆಂಬಲ ಸೇರುವ ಕಾರಣ ಈ ಒಂದು ಅವಕಾಶವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ನಿಮಗೆ ಶುಭ ದಿನಗಳು 17, 18, 19 ಶುಭ ದಿನಗಳಾಗಿವೆ. ಬಣ್ಣಗಳು ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 6 ಮತ್ತು 7, 6 ಆ್ಯಂಡ್ 7 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಾಗೆಯೇ ಚಂದ್ರ ಅನುಗ್ರಹದಿಂದ 17, 18, 19ರಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ಆ ದಿನಗಳಲ್ಲಿ ಬಳಸಿಕೊಳ್ಳಬಹುದಾಗಿದೆ. ಎಲ್ಲ ಧನುಸ್ಸು ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ವಾರ ಒಂದು ಉತ್ತಮವಾದ ಕೊಡುಗೆ ಕೊಡುವಂಥ ವಾರ. ಪಂಚಗ್ರಹಗಳು ಅಪರೂಪಕ್ಕೆ ಬೆಂಬಲ ಕೊಡ್ತವೆ. ಸೂರ್ಯ, ಚಂದ್ರ ಜೊತೆಗೆ ಅಲ್ಲಿರುವಂಥ ಒಂದು ಮಂಗಳನಾಗಲಿ, ಜೊತೆಗಿರುವಂಥ ಒಂದು ಬುಧನ ಅನುಗ್ರಹ, ಜೊತೆಗೆ ರಾಹುವಿನ ಬೆಂಬಲ, ಶುಕ್ರನ ಬೆಂಬಲ, ಇವೆಲ್ಲವೂ ನಿಮಗೆ ಅಲ್ಲಿ 5 ಗ್ರಹಗಳು ನಿರಂತರವಾಗಿ ಆಶೀರ್ವಾದ ಮಾಡೋದ್ರಿಂದ ಅಪರೂಪದ ಅವಕಾಶ ಬಂದಿದೆ. ವ್ಯಾಪಾರ, ವೃತ್ತಿ, ಉದ್ಯೋಗ ಸಂಬಂಧಪಟ್ಟ ಹಲವಾರು ನಿರ್ಣಯಗಳನ್ನು ಮಕರ ರಾಶಿಯವರಿಗೆ ತೆಗೆದುಕೊಳ್ತಾರೆ. ಕೆಲವೊಬ್ಬರಿಗೆ ಮನೆ, ಭೂಮಿ, ಯಂತ್ರ, ವಾಹನ ಕೊಡುವಂಥ ಅವಕಾಶಗಳು ಈ ವಾರದಲ್ಲಿ ಒದಗಿ ಬರಲಿವೆ. ಜೊತೆಗೆ ಸಾಡೆ ಸಾತಿಯ ಪ್ರಭಾವ ನಿಮಗೆ ಕಡಿಮೆ ಆಗ್ತಿದ್ದಂತೆ ಭಾಸವಾಗಿ ನಿಮಗೆ ಹಿಂದಿನ ಎಲ್ಲ ನೋವುಗಳನ್ನು ಮರೆತು ಒಂದು ನಲಿವಿನ ದಿನ ಅಥವಾ ಸಂತಸದ ದಿನಗಳು ಈ ವಾರದಲ್ಲಿ ಬರಲಿಕ್ಕೆ ಆರಂಭ ಆಗ್ತಿದೆ. ಆಗಲೇ ಶನಿ ಮಹಾರಾಜನ ವಕ್ರಗತಿ ನಿವಾರಣೆಯಾಗಿ ಅವರನ್ನು ಕೆಲವೇ ದಿನಗಳಷ್ಟೇ ನಿಮ್ಮ ರಾಶಿಗೆ ಸ್ವಲ್ಪ ಸಾಡೆ ಸಾತಿಯ ಪ್ರಭಾವ ಕೊಡ್ತಾರೆ. ಆದರೂ ಅವರಿಗೆ ಬಿಡುಗಡೆ ಹಂತ ಇರುವ ಕಾರಣ ಅವರಿಂದ ನಿಮಗೆ ಹೆಚ್ಚೇನು ತೊಂದರೆಗಳಿಲ್ಲ. ಇತರ ಗ್ರಹಗಳ ಬೆಂಬಲ ಇದೆ, ಗುರುವಿನ ಅನುಗ್ರಹ ಸಹ ಆಗ್ತಾಯಿದೆ. ಹಾಗಾಗಿ ಅನೇಕ ಶುಭ ಫಲಗಳನ್ನು ಈ ವಾರದಲ್ಲಿ ನಿರೀಕ್ಷೆ ಮಾಡ್ಬೋದು. ವಾರದ ಆರಂಭದಲ್ಲಿ ನಿಮಗೆ ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಒಂದು ಪ್ರತಿರೋಧಗಳು, ಸಣ್ಣ ಪುಟ್ಟ ಒಂದು ವ್ಯತ್ಯಾಸಗಳು ಬರ್ಬೋದು. ಮಾತಿನ ನಡವಳಿಕೆ ಸ್ವಲ್ಪ ಎಚ್ಚರಿಕೆ ಭಾನುವಾರದಂದು ಬೇಕು. ಆ ಬಳಿಕ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಅಂದರೆ ನಿರಂತರವಾಗಿ 5 ದಿನಗಳು 18ರಿಂದ 22ರವರೆಗೆ 18, 19, 20, 21, 22 5 ದಿನಗಳಲ್ಲಿ ವಿಶೇಷವಾಗಿ ಚಂದ್ರ ನಿಮಗೆ ಷಷ್ಠ ಮತ್ತು ಸಪ್ತಮದ ಸ್ಥಾನದಲ್ಲಿದ್ದು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡಲಿದ್ದಾನೆ. ಆರೋಗ್ಯ ಸುಧಾರಣೆ ಆಗುತ್ತೆ. ದೀರ್ಘಕಾಲದಿಂದ ಕಾಡುತ್ತಿದ್ದ ನೋವುಗಳು ಕಡಿಮೆ ಆಗುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ನಿಮಗೆ ಮುನ್ನಡೆ ಇದೆ. ಜೊತೆಗೆ ನಿಮಗೆ ಸಾಮಾಜಿಕವಾದ ಯಾವುದೇ ಒಂದು ದೊಡ್ಡ ಸಂಸ್ಥೆಯಿಂದ ಕೆಲವೊಬ್ಬರಿಗೆ ಪ್ರಶಸ್ತಿ, ಪುರಸ್ಕಾರ, ಬಹುಮಾನ ಅಥವಾ ಸನ್ಮಾನ ಇತ್ಯಾದಿಗಳು ಕೆಲವೊಂದು ವ್ಯಕ್ತಿಗಳಿಗೆ ಮಕರ ರಾಶಿಯವರಿಗೆ ಜರಬಹುದು. ಹಿಂದೆ ನಿಮ್ಮಿಂದ ಅಂತರ ಕಾಯ್ಕೊಳ್ಳೋದು, ಹಿಂದೆ ನಿಮ್ಮನ್ನು ದೂರ ಮಾಡಿದರು, ಈಗ ನಿಮ್ಮನ್ನು ಮೈತ್ರಿಯನ್ನು ಬರೆಸಿದಾಗಲಿ, ಈಗ ನಿಮಗೆ ಹತ್ತಿರ ಆಗುವಂಥದ್ದಾಗಲಿ, ಅಥವಾ ಹಿಂದೆ ನಿಮ್ಮಲ್ಲಿ ದೋಷಾರೋಪಣೆ ಮಾಡಿದರು, ಈಗ ಅವರೇ ನಿಮ್ಮನ್ನು ಹೊಗಳುವಂಥದ್ದಾಗಲಿ ಆಗುತ್ತೆ. ಜೊತೆಗೆ ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ, ಗಂಡ ಹೆಂಡತಿರ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ ಎಲ್ಲ ವೃದ್ಧಿಯಾಗುತ್ತೆ. ಅಂದುಕೊಂಡಂಥ ಹಲವಾರು ಕನಸುಗಳು ನನಸಾಗಲಿವೆ. ದೀರ್ಘಕಾಲದಿಂದ ನಿಮಗೆ ಸಾಡೆ ಸಾತಿಯ ಒಂದು ನಿರಂತರವಾದ ಆ ಒಂದು ದಾಳಿಯನ್ನು ಅನುಭವಿಸಿದಂಥ ಒಂದು ಮಕರ ರಾಶಿಯವರಿಗೆ ಈ ವಾರದಲ್ಲಿ ಬಹಳ ಒಂದು ರಿಲೀಫ್ ಅಂದರೆ ಪರಿಹಾರಗಳು ಈ ವಾರದಲ್ಲಿ ಸಿಗಲಿಕ್ಕೆ ಆರಂಭ ಆಗ್ತಾಯಿದೆ. ಸೂರ್ಯ ಅನುಗ್ರಹ ನಿಮಗೆ ವಾರ ಪೂರ್ತಿ ಇರುವ ಕಾರಣ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ ಇತ್ಯಾದಿಗಳನ್ನು ಮಾಡ್ಬೋದು. ಅಥವಾ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಪತ್ರಗಳನ್ನೆಲ್ಲ ಕಲೆಕ್ಟ್ ಮಾಡಿದಾಗಲೇ ಮಾಡ್ಬೋದು. ಜೊತೆಗೆ ಬುಧ ಅನುಗ್ರಹ, ಒಂದು ರಾಹುವಿನ ಬೆಂಬಲ ಇರೋ ಕಾರಣ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಸಹ ಹಾಗೆ ಹೆಚ್ಚಿನ ಒಂದು ರಿಸ್ಕನ್ನು ತೆಗೆದುಕೊಂಡು ಹೊಸದರ ವ್ಯಾಪಾರವನ್ನು ಎಕ್ಸ್ಪಾನ್ಷನ್ ಮಾಡ್ಬೋದು. ಶುಕ್ರನು ಸಹ ನಿಮಗೆ ಪೂರಕವಾಗಿರೋ ಹಣಕಾಸಿಗೆ ಯಾವುದೇ ತೊಂದರೆಗಳು ಇರುವುದಿಲ್ಲ. ಹೀಗಾಗಿ ಹಲವಾರು ನಿಮ್ಮ ಒಂದು ಕನಸುಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಮಕರ ರಾಶಿಗೆ ಅಪೂರ್ವವಾದ ಅವಕಾಶ ಬರಲಿವೆ. ಬಾಂಧವ್ಯ ಚೆನ್ನಾಗಿರುತ್ತೆ. ಜೊತೆಗೆ ಯಾರು ವಿವಾಹಕ್ಕೆ ಅಪೇಕ್ಷೆ ಪಡೋರು ಅಥವಾ ಪ್ರೇಮ ಪ್ರಕರಣದಲ್ಲಿರುವಂಥ ಅಂಥವರಿಗೆ ಈಗ ಒಂದು ಅವರೊಂದು ವಿವಾಹಕ್ಕೆ ಸಾಫಲ್ಯತೆ, ಪ್ರೇಮ ವಿವಾಹಕ್ಕೆ ಈಗ ಒಂದು ಅನುಮತಿ ಸಿಗುವಂಥದ್ದು. ಈ ರೀತಿ ಹಲವಾರು ನಿಮ್ಮ ವೈಯಕ್ತಿಕವಾದ ಜೀವನದಲ್ಲೋ ಜೊತೆಗೆ ನಿಮ್ಮ ಒಂದು ಸಾಮಾಜಿಕ ಜೀವನದಲ್ಲೋ ಭಾಳಷ್ಟು ಉತ್ತಮವಾದ ಬದಲಾವಣೆಗಳು ಮಕರ ರಾಶಿಯವರಿಗೆ ಈ ವಾರದಲ್ಲಿ ಆಗಲಿವೆ. ಈ ವಾರ ನಿಮಗೆ ಭಾಳಷ್ಟು ಅದೃಷ್ಟವನ್ನು ಹೊತ್ತು ತರುವಂಥ ವಾರ ಆಗಿರುತ್ತೆ. ಹಾಗಾಗಿ ಅದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ವಾರದ ಕೊನೆಯ ದಿನ ಮಟ್ಟಿಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಶನಿವಾರದಂದು ಸ್ವಲ್ಪ ಮಾತಿನ ಚಕಮಕಿ, ಕಲಹ ಬರುತ್ತೆ. ಬಂಧು ಮಿತ್ರರಲ್ಲಿ ಬಾಂಧವ್ಯ ಸ್ವಲ್ಪ ಹದಗೆಡಬಹುದು. ಸಣ್ಣ ಪುಟ್ಟ ವಿಚಾರಕ್ಕೆ ನಿಮಗೆ ಸಿಟ್ಟು ಜಾಸ್ತಿ ಆಗ್ಬೋದು. ಹಾಗಾಗಿ ಈ ಶನಿವಾರದಂದು ನೀವು ಅಂಥ ಒಂದು ನಿಯಂತ್ರಣ ಮಾಡ್ಕೊಳ್ಬೇಕು. ಹಾಗಾಗಿ ಆರಂಭದ ಒಂದು ದಿನ ಭಾನುವಾರ 17ನೇ ತಾರೀಕು ಜೊತೆಗೆ ಕೊನೆಯ ದಿನ 23ನೇ ತಾರೀಕು ಶನಿವಾರ 2 ದಿನಗಳಲ್ಲಿ ಮಾತು, ನಡವಳಿಕೆ ಅಥವಾ ಏನಾದರೂ ದೊಡ್ಡ ಮೊತ್ತದ ಹಣದ ಟ್ರಾನ್ಸಾಕ್ಷನ್ ಬಗ್ಗೆ ಸ್ವಲ್ಪ ಮುಂಚೆ ಎಚ್ಚರಿಕೆ ವಹಿಸಬೇಕು. ಇದಕ್ಕೆ ಅಪರಿಚಿತರಲ್ಲಿ ಏನಾದರೂ ವ್ಯವಹಾರ ಮಾಡಲಿಕ್ಕೆಲ್ಲ ಹೋಗುವಂಥದ್ದು ಒಳ್ಳೆಯದಲ್ಲ. ಹಾಗಾಗಿ ಈ ವಾರದಲ್ಲಿ ನಿಮಗೆ 18, 19, 20, 21, 22 ನಿರಂತರವಾಗಿ 5 ದಿನಗಳು ಚಂದ್ರ ಅನುಗ್ರಹಂಥ ದಿನಗಳು. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣನ ಬಳಸಿಕೊಳ್ಳಿ. ಸಂಖ್ಯೆಗಳು 1, 2, 4, 5, 6 1, 2, 4, 5, 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಅಪರೂಪಕ್ಕೆ ಬಂದಂತಹ ಪಂಚಗ್ರಹಗಳ ಕೃಪೆಯಿಂದ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಆಗ್ತಾಯಿದೆ. ಅಲ್ಲಿ ಆರಂಭದಲ್ಲಿ ಸ್ವಲ್ಪ ಮಾತಿನ ಕಲಹ, ಮನಸ್ಸಿಗೆ ಆಘಾತವಾಗುವಂಥ ಏನಾದರೂ ಘಟನೆಗಳು, ಬಂಧು ಮಿತ್ರರಲ್ಲಿ ವಿರೋಧ ಮುಂತಾದ ಒಂದು ಅಪ್ರಿಯವಾದ ಘಟನೆಗಳು ಭಾನುವಾರದಂದು 17ನೇ ತಾರೀಕು ಜರಬಹುದಾಗಿದೆ.
ಮಾತಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ನಿಗಾ ವಹಿಸಬೇಕು. ಆದರೆ ನೀವು ಈ ವಾರದ ಒಂದು ಒಟ್ಟಾರೆ ಪರಿಣಾಮ ಬಗ್ಗೆ ಒಂದು ತುಂಬ ಖುಷಿ ಪಡುವಂಥ ವಾತಾವರಣ ಇರುತ್ತೆ. ಯಾಕಂದರೆ ನಿಮಗೆ ಈ ವಾರದಲ್ಲಿ ವಿಶೇಷವಾಗಿ ಅಲ್ಲಿ ಸೂರ್ಯ ಅನುಗ್ರಹ, ಚಂದ್ರ ಅನುಗ್ರಹ, ಬುಧ ಅನುಗ್ರಹ, ಶುಕ್ರ ಅನುಗ್ರಹ ಜೊತೆಗೆ ಅಪರೂಪಕ್ಕೆ ಸಿಗುವಂಥ ಮಂಗಳನ ಅನುಗ್ರಹ. ಹಾಗಾಗಿ ಅಪರೂಪಕ್ಕೆ ಒಳ್ಳೆಯದನ್ನು ಕೊಡುವಂಥ ಗ್ರಹಗಳಲ್ಲಿ ಅಲ್ಲಿ ಸೂರ್ಯ ಮತ್ತು ಮಂಗಳರು ನಿಮಗೆ ಈ ವಾರ ಪೂರ್ತಿ ಉತ್ತಮ ಫಲವನ್ನು ಕೊಡ್ತಾ ಇದ್ದಾರೆ. ಈ ಶುಕ್ರ ಗ್ರಹವು ಪೂರಕವಾಗಿದೆ. ಹಾಗಾಗಿ ವ್ಯಾಪಾರ, ವೃತ್ತಿ, ಉದ್ಯೋಗ, ಹಣಕಾಸು ಜೊತೆಗೆ ನೆಮ್ಮದಿಗೆ ಸಂಬಂಧಪಟ್ಟ ಈ ವಾರದಲ್ಲಿ ಅನೇಕ ಕೊಡುಗೆಗಳು ಕುಂಭರಾಶಿಯವರಿಗೆ ಸಿಗಲಿದೆ. ಸಾಡೆ ಸಾತಿಯ ಒಂದು ಭೀಕರ ಪರಿಣಾಮವನ್ನು ಎದುರಿಸುತ್ತಂಥ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಆದರೂ ಒಂದು ವಾರದ ಮಟ್ಟಿಗಾದರೂ ನಿಮಗೆ ಅನೇಕ ರೀತಿಯ ರಿಲೀಫನ್ನು ಈ ಗ್ರಹಗಳು ಕೊಡ್ತಾ ಇದ್ದಾವೆ. ಪಂಚಗ್ರಹಗಳ ಬೆಂಬಲದೆ ಸೂರ್ಯ ಅನುಗ್ರಹ, ಚಂದ್ರ ಅನುಗ್ರಹ ಜೊತೆಗೆ ಮಂಗಳನ ಅನುಗ್ರಹ ನಿಮಗೆ, ಬುಧ ಅನುಗ್ರಹ ನಿಮಗೆ ಸಹಾಯಕ್ಕೆ ಬರ್ತಾ ಇದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ವ್ಯಾಪಾರದಲ್ಲಿ ಪ್ರಗತಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು ಜೊತೆಗೆ ನಿಮ್ಮ ಒಂದು ವೃತ್ತಿ ಉದ್ಯೋಗದಲ್ಲಿ ಏನಾದರೂ ಅಪರೂಪದ ಒಂದು ಸನ್ನಿವೇಶಗಳಿಂದ ನಿಮಗೆ ಲಾಭ ಆದಾಯ ಹೆಚ್ಚಳವಾಗುವಂಥದ್ದು. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸವು ಈಗ ಬೇಗನೆ ಆಗುವಂಥದ್ದು. ಅದು ದಾಖಲೆ ಪತ್ರಗಳು ಬೇಗನೆ ಸಿಗುವಂಥದ್ದು. ಭೂಮಿ ಮನೆ ಕೊಳ್ಳುವಂಥ ವಿಚಾರಕ್ಕೆ ಈಗ ಉತ್ತಮವಾದ ಒಂದು ಸ್ಪಂದನೆಗಳು ಸಿಗುವಂಥದ್ದು. ಆಕಸ್ಮಿಕ ಧನಲಾಭ ಮುಂತಾದ ಹಲವಾರು ಶುಭಗಳನ್ನು ನೀವು ಈ ವಾರದಲ್ಲಿ ನಿರೀಕ್ಷೆ ಮಾಡ್ಬೋದಾಗಿದೆ. ಹಾಗಾಗಿ ಆ ಒಂದು 18, 19 ಬಳಿಕ 20, 21, 22, 23 ನಿರಂತರವಾಗಿ ಉತ್ತಮ ಫಲ ನಿರೀಕ್ಷೆ ಮಾಡುವುದು. 17, 18, 19 ಸ್ವಲ್ಪ ಮಿಶ್ರ ಫಲಗಳಿವೆ. ಮಾತಿನ ಚಕಮಕಿ, ಕಲಹಗಳು, ಸಣ್ಣ ಪುಟ್ಟ ಒಂದು ಭಿನ್ನಾಭಿಪ್ರಾಯಗಳು ಬರ್ಬೋದು. ನಿಮ್ಮ ಮಕ್ಕಳ ಜೊತೆಗೆ ಅಥವಾ ಕಿರಿಯರ ಜೊತೆಗೆ ವಾಗ್ವಾದಗಳು ಈ 3 ದಿನಗಳು, ಆರಂಭದ 3 ದಿನಗಳು ಬರ್ಬೋದಾಗಿದೆ. ಅಷ್ಟೇ ಹೊರತು ಅಲ್ಲಿ ಆ 3 ದಿನಗಳು ನಿಮಗೆ ಆರೋಗ್ಯಕ್ಕೆ, ಹಣಕಾಸಿಗೆ ಅಂಥದ್ದೇನು ಗಂಭೀರವಾದ ಸಮಸ್ಯೆಗಳು ಬರೋದಿಲ್ಲ. ಆದರೆ ನಂತರ ಬರುವಂಥ 4 ದಿನಗಳು ಅತ್ಯಂತ ಶುಭಫಲವನ್ನು ಕೊಡುವಂಥ ದಿನಗಳಿವೆ. 20, 21, 22, 23 ನಿರಂತರವಾಗಿ ಚಂದ್ರನ ಬೆಂಬಲ ನಿಮಗೆ ಆ 4 ದಿನಗಳು ಇರುವ ಕಾರಣ ಇಷ್ಟಾರ್ಥ ಸಿದ್ಧಿ, ಲಾಭ, ವೃದ್ಧಿ, ಅನೇಕ ರೀತಿಯ ಒಂದು ಯಾತ್ರಾ ಸ್ಥಳಗಳ ಸಂದರ್ಶನ ಮಾಡುವಂಥದ್ದು, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು, ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ನಿರಂತರವಾದ ಬದಲಾವಣೆಗಳಿಂದ ನಿಮಗೆ ಹೆಚ್ಚಿನ ಲಾಭ ಆದಾಯ ಬರುವಂಥದ್ದು. ವಿದ್ಯಾರ್ಥಿಗಳಿಗೂ ಶುಭವಾದ, ಯುವಕರಿಗೆ, ಸಾಧಕರಿಗೂ ಶುಭ ಫಲವನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಹಾಗಾಗಿ ಈ ವಾರದಲ್ಲಿ ಕುಂಭರಾಶಿಯವರಿಗೆ 20, 21, 22, 23 ಎಂಬಂಥ 4 ದಿನಗಳಲ್ಲಿ ವಿಶೇಷವಾದ ಆ ಪಂಚಗ್ರಹಗಳ ಬೆಂಬಲ ನಿಮಗೆ ಸಹಾಯಕ್ಕೆ ಬರ್ತಾಯಿದೆ. ಇಷ್ಟಾರ್ಥ ಸಿದ್ಧಿಯ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಆರಂಭದ ದಿನಗಳ ಸ್ವಲ್ಪ ಮುನ್ನೆಚ್ಚರಿಕೆ, 17, 18, 19 ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ, ಮಾತು ನಡವಳಿಕೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ, ಜೊತೆಗೆ ಆರೋಗ್ಯದ ಸ್ವಲ್ಪ ಕಾಳಜಿಯನ್ನು ಆರಂಭದ ದಿನಗಳು ವಹಿಸಿದ್ರೆ ಆಯಿತು. ನಂತರ ಬರುವಂಥ ದಿನಗಳು ನಿಮಗೆ ಹಲವಾರು ದೀರ್ಘಕಾಲದ ಕನಸು ನನಸಾಗಲಿಕ್ಕೆ ಸಹಾಯ ಮಾಡಲಿವೆ. ಜೊತೆಗೆ ವ್ಯಾಪಾರ, ವೃತ್ತಿ, ಉದ್ಯೋಗ ನಿರತರಿಗೆ ಅವರ ಒಂದು ಉದ್ಯೋಗದಲ್ಲಿ ಏನಾದರೂ ಒಂದು ಮಹತ್ತರವಾದ ಬದಲಾವಣೆ ತರಲಿಕ್ಕೆ ಅಥವಾ ಏನೋ ಮಹತ್ತರವಾದ ಒಂದು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅವಕಾಶಗಳು ಬರಲಿವೆ. ವಿದ್ಯಾರ್ಥಿಗಳಿಗೆ, ಮಹಿಳೆಯರು, ಗೃಹಿಣಿಗೆ ಸಹ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ವಾತಾವರಣ, ಮದುವೆ ಮುಂಜಿಗಳು ಫಿಕ್ಸ್ ಆಗುವಂಥ ಅವಕಾಶ. ಈ ರೀತಿ ಹಲವಾರು ಶುಭ ಮಂಗಳಕರವಾದ ಘಟನೆಗಳು ಈ ಕುಂಭರಾಶಿಯವರ ಜೀವನದಲ್ಲಿ ಈ ವಾರದಲ್ಲಿ ಜರಗಲಿ. ಅಪರೂಪಕ್ಕೆ ಬರುವಂಥ ಈ ವಾರದ ಶುಭತ್ವನ್ನೆಲ್ಲ ಸದುಪಯೋಗಪಡಿಸಿಕೊಳ್ಳಿ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ವರಜತ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 1, 2, 5, 6, 9 1, 2, 5, 6, 9 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಆರೆಂಜ್, ಸ್ನೋ, ಗ್ರೀನ್, ವೈಟ್, ರೆಡ್ ಎಂಬಂಥ ಪಂಚಬಣ್ಣಗಳನ್ನು ಉಪಯೋಗಿಸಿಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಪಂಚಗ್ರಹಗಳ ಬೆಂಬಲದಿಂದ ಈ ವಾರವು ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ಈ ವಾರ ಸ್ವಲ್ಪ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಕೊಡುವಂಥ ವಾರ ಆಗಿದೆ. ಅಲ್ಲಿ ಯಾವುದೇ ಗ್ರಹಗಳು ನಿಮಗೆ ಈಗ ಪೂರಕವಾಗಿಲ್ಲ, ಅಂದರೆ ಎಲ್ಲ ಗ್ರಹಗಳು ವಿರುದ್ಧವಾಗಿವೆ ಅಂತ ಅದರ ಅರ್ಥ. ಸಾಡೆ ಸಾತಿಯ ಒಂದು ಉನ್ನತ ಒಂದು ಹೆಚ್ಚಿನ ಪ್ರಭಾವ ನಿಮ್ಮ ಮೇಲೆ ಆರಂಭ ಆಗಿದೆ. ಯಾವಾಗ 15ನೇ ತಾರೀಕು ಶನಿ ಮಹಾರಾಜರ ವಕ್ರಗತಿ ನಿವಾರಣೆ ಆಯಿತು, ಅವರು ಈಗ ತಮ್ಮ ವೇಗವನ್ನು ದುಪ್ಪಟ್ಟುಗೊಳಿಸಿ ಒಂದು ಅತಿಯಾದ ವೇಗದಿಂದ ನಿಮ್ಮ ರಾಶಿಗೆ ಹೆಚ್ಚಿನ ಒಂದು ಅಡ್ಡ ಪರಿಣಾಮವನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಇನ್ನು ಕೆಲವೇ ತಿಂಗಳುಗಳಲ್ಲಿ, ಅಂದರೆ ಮಾರ್ಚ್ ತಿಂಗಳ ಅಂತ್ಯದಲ್ಲಿ ನಿಮ್ಮ ರಾಶಿಗೆ ಅವರು ನೇರವಾಗಿ ಪ್ರವೇಶವನ್ನು ಸಹ ಮಾಡಲಿದ್ದಾರೆ. ಹಾಗಾಗಿ ನಿಮ್ಮ ರಾಶಿಗೆ ಸಮೀಪ ಆಗ್ತಾ ಇರುವಂಥ ಒಂದು ಶನಿ ಮಹಾರಾಜರಿಂದ ಮೀನರಾಶಿಯವರಿಗೆ ಈಗ ಹಲವಾರು ಪರೀಕ್ಷೆಗಳು ಒಂದೊಂದು ವಾರದಲ್ಲಿ ಎದುರಾಗಲಿವೆ. ಈ ವಾರ ನಿಮಗೆ ಬಹಳ ಒಂದು ಸರಳತೆಯ ಒಂದು ವಾರ ಅಲ್ಲ, ತುಂಬ ಒಂದು ಕ್ಲಿಷ್ಟಕರವಾದ ವಾರ ಆಗಿರುತ್ತೆ. ಅಂದರೆ ಅನೇಕ ರೀತಿಯ ಪರೀಕ್ಷೆಗಳು ಬರ್ಬೋದು. ಆರೋಗ್ಯದಲ್ಲಿ ಕೆಲವರಿಗೆ ಇದ್ದಕ್ಕಿದ್ದಂತೆ ಏರ್ಪಡಾಗುವಂಥದ್ದು, ಹಿಂದೆ ಕಾಡ್ತಿದ್ದ ಆರೋಗ್ಯ ಸಮಸ್ಯೆ ಈಗ ಮತ್ತೆ ಕಾಣಿಸುವಂಥದ್ದು, ಅಸ್ತಮನ, ಅಲರ್ಜಿನೋ ಅಥವಾ ಶ್ವಾಸಕೋಶದ ಸಮಸ್ಯೆ, ಬ್ರೀದಿಂಗ್ ಪ್ರಾಬ್ಲಮ್ ಅಥವಾ ಬೆನ್ನು ನೋವು, ಸೊಂಟ ನೋವು ಅಥವಾ ಈ ಶುಗರ್ ಅಥವಾ BP ಗೆ ಸಂಬಂಧಿಸಿಕೊಂಡಂಥ ಏನಾದರೂ ಕಾಯಿಲೆಗಳಿಂದ ಹೆಚ್ಚಿನ ಒಂದು ಸೀರಿಯಸ್ನೆಸ್ ಆಗುವಂಥದ್ದು. ಹಾಗಾಗಿ ಅಂತಹ ಒಂದು ಆರೋಗ್ಯದ ಬಗ್ಗೆ ತುಂಬ ಒಂದು ಕಾಳಜಿ ಬೇಕು. ಹಾಗೆಯೇ ಹಣಕಾಸಿಗೆ ಸಂಬಂಧಪಟ್ಟು ಹಣಕಾಸು ಅಷ್ಟು ಉತ್ತಮವಾಗಿರೋದಿಲ್ಲ, ಬರಬೇಕಾದ ಹಣ ಬರದೇ ಇರುವಂಥದ್ದು, ಜೊತೆಗೆ ನಿಮಗೆ ಖರ್ಚುಗಳು ಅಥವಾ ವೆಚ್ಚಗಳು ವಿಪರೀತ ಆಗುವಂಥದ್ದು, ಅನಿರೀಕ್ಷಿತ ಮತ್ತು ಅನಪೇಕ್ಷಿತ ಖರ್ಚುಗಳು ಬರುವಂಥದ್ದು. ಜೊತೆಗೆ ಬಾಂಧವ್ಯನೂ ಕಟ್ಟೋಗುತ್ತೆ. ಮನೆಯಲ್ಲಿ ಪ್ರತಿದಿನ ಜಗಳ, ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಅಥವಾ ಅತ್ತೆ ಮಾವ ಸೊಸೆಯರ ಮಧ್ಯೆ, ಜೊತೆಗೆ ಕೆಲಸದ ಜಾಗದಲ್ಲೂ ಒತ್ತಡ ಹೆಚ್ಚಾಗುತ್ತೆ, ಮೇಲಧಿಕಾರಿಗಳ ಕಿರುಕುಳ ಇನ್ನೂ ಹೆಚ್ಚಾಗುತ್ತೆ, ಮಾತಿನಲ್ಲಿ ಸಹ ನಡವಳಿಕೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರ, ಆತುರದ ಹೂಡಿಕೆಯೆಲ್ಲ ಮಾಡಲಿಕ್ಕೆ ಹೋಗಬೇಡಿ, ಅದರಿಂದ ನೀವು ತೊಂದರೆಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೀನರಾಶಿಯವರಿಗೆ
ಈ ವಾರದ ಆರಂಭದ ದಿನ ಅಷ್ಟೇ ಸ್ವಲ್ಪ ಉತ್ತಮವಾದ ಫಲನ ಕೊಟ್ಟಿದೆ. ಜೊತೆಗೆ ಕೊನೆಯ ದಿನ ಅಂದರೆ ಶನಿವಾರ, ಭಾನುವಾರ 17ನೇ ತಾರೀಕು ಭಾನುವಾರ, 23ನೇ ತಾರೀಕು ಶನಿವಾರ, ಆ 2 ದಿನಗಳಲ್ಲಿ ಮಾತ್ರ ಚಂದ್ರನ ಬೆಂಬಲ ಇರುವ ಕಾರಣ ಆ ದಿನಗಳಲ್ಲಿ ಸ್ವಲ್ಪ ಶುಭ ಪರಿಣಾಮಗಳು ನಿಮಗೆ ನಿಗದಿಯಾಗ್ಬೋದು. ಉಳಿದ ದಿನಗಳಲ್ಲಿ ಸ್ವಲ್ಪ ಇಂಥ ಒಂದು ಏರುಪೇರುಗಳು, ಆರೋಗ್ಯ ಸಮಸ್ಯೆ, ಜಗಳ, ಕಲಹ ಅಥವಾ ಕದನಗಳ ವಾತಾವರಣ, ಅಂದುಕೊಂಡ ಕೆಲಸಗಳಲ್ಲಿ ಕಷ್ಟ ನಷ್ಟಗಳಾಗುವಂಥದ್ದು. ಹಾಗಾಗಿ ಈ ವಾರದಲ್ಲಿ ಬರುವಂಥ ಈ ಭಾನುವಾರ ಮತ್ತು ಶನಿವಾರದ ಆ ಚಂದ್ರನ ಅನುಗ್ರಹದಿಂದ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ಉಳಿದ ದಿನಗಳಲ್ಲಿ ನೀವು ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳೋದಾಗಲಿ, ಯಾವುದೇ ರೀತಿಯ ಒಂದು ವಿವಾದಗಳಿಗೆ ನೀವು ಅಡಿದೆ ಮಾಡಿಕೊಳ್ಳೋದಾಗಲಿ ಅಥವಾ ಯಾರ ಜೊತೆ ವಾಗ್ವಾದ ಕಲಹ ಮಾಡಲಿಕ್ಕೆ ಹೋಗಬೇಡಿ. ಅದರ ಪರಿಣಾಮ ನಿಮಗೆ ವಿಪರೀತ ಹೆಚ್ಚು ತೊಂದರೆ ಕೊಡ್ಬೋದಾಗಿದೆ. ಈ ವಾರದಲ್ಲಿ ಬಳಸ್ತಕ್ಕಂಥ ಏಕೈಕ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ. ಅದನ್ನು ನೀವು ಕೇವಲ 17 ಮತ್ತು 23 ಬಳಸ್ಕೊಳ್ಬೋದು. ಯಾಕಂದರೆ 17 ಮತ್ತು 23 ಮಾತ್ರ ಚಂದ್ರನ ಬೆಂಬಲ ಇರುವಂಥದ್ದು. ಆ 2 ದಿನಗಳಲ್ಲಿ ಮಾತ್ರ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಬಳಸ್ಕೊಳ್ಬೋದು. ಉಳಿದ ದಿನಗಳಲ್ಲಿ ಯಾವುದೇ ಬಣ್ಣಗಳು ನಿಮಗೆ ಲಕ್ ಅಂದರೆ ಅದೃಷ್ಟವನ್ನು ಕೊಡೋದಿಲ್ಲ. ಅಂದರೆ ನೀವು ಯಾವುದೇ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ, ಆದರೆ ಆ ಬಣ್ಣಗಳಿಂದ ನಿಮಗೆ ಯಾವುದೇ ಅದೃಷ್ಟಗಳು ಉತ್ಪನ್ನ ಆಗೋದಿಲ್ಲ ಅಥವಾ ಕೆಲವೊಮ್ಮೆ ಆ ಬಣ್ಣಗಳು ನಿಮಗೆ ವಿರುದ್ಧವಾಗಿ ದುರದೃಷ್ಟಕ್ಕೆ ಕಾರಣ ಆಗ್ಬೋದು. ಹಾಗಾಗಿ ಈ ವಾರದಲ್ಲಿ ನೀವು ಸ್ವಲ್ಪ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ಧರ್ಮ ಮಾರ್ಗ ಮಾಡ್ತಾಯಿರಿ. ಜೊತೆಗೆ ನಿಮ್ಮ ಒಂದು ಸಾಡೆಸಾತಿಯ ಪ್ರಭಾವದ ನಿವಾರಣೆಗಾಗಿ ಆಂಜನೇಯನ ಭಕ್ತಿ, ಹನುಮಾನ್ ಚಾಲಿಸ, ಹನುಮಾನ್ ಸ್ತೋತ್ರ, ಜೊತೆಗೆ ಹನುಮಾನ್ ದೇವರುಗಳ ಸಂದರ್ಶನ, ಶನಿವಾರದ ದಾನ ಧರ್ಮ, ಅರಳಿ ಮರದ ಪ್ರದಕ್ಷಿಣೆ ಮತ್ತು ಹಿರಿಯರನ್ನು ಗೌರವಿಸುವಂಥದ್ದು ಮುಂತಾದ ಒಂದು ಸಾತ್ವಿಕವಾದ ಆಚರಣೆ ಮಾಡೋದ್ರಿಂದ ನಿಮಗೆ ಈ ವಾರದಲ್ಲಿ ಬರತಕ್ಕಂಥ ಹೆಚ್ಚಿನ ಕಷ್ಟ ನಷ್ಟಗಳನ್ನು ಕಡಿಮೆ ಮಾಡಿಕೊಳ್ಳಬಹುದಾಗಿದೆ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ಒಂದು ವಾರ ಭವಿಷ್ಯವನ್ನು ಈ ನವೆಂಬರ್ ತಿಂಗಳ 17ರಿಂದ 23ರವರೆಗಿನ ಅವಧಿಯ ಒಂದು ಭವಿಷ್ಯವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ರಾಶಿಗಳಿಗೆ ಅನುಗುಣವಾಗಿ ಕೆಲವೊಂದು ವ್ಯತ್ಯಾಸಗಳಿಂದ ಕೆಲವೊಬ್ಬರಿಗೆ ಉತ್ತಮ ಫಲ, ಕೆಲವೊಬ್ಬರಿಗೆ ಮಧ್ಯಮ ಫಲ, ಕೆಲವೊಬ್ಬರಿಗೆ ಸಂಕಷ್ಟ ಫಲಗಳು ವ್ಯಕ್ತವಾಗಿವೆ. ಈ ಮಧ್ಯಮ, ಸಂಕಷ್ಟ ಅಥವಾ ಇನ್ನಿತರ ಮಿಶ್ರ ಫಲಗಳು ಬಂದಂತರ ಆತಂಕರಾಗದೆ ನೀವು ನಿಮ್ಮ ದೈನಂದಿನ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಧರ್ಮಾದಿಗಳನ್ನು ಅನುಷ್ಠಾನ ಮಾಡ್ತಾ ಬನ್ನಿ. ನಿಮ್ಮ ಕುಲದೇವತೆ, ಇಷ್ಟ ದೇವತೆನೋ ಅಥವಾ ನವಗ್ರಹ ದೇವತೆಗಳನ್ನು ಅಥವಾ ನವಗ್ರಹಗಳಿಗೆ ಬರುವಂಥ ಇನ್ನಿತರ ಗ್ರಹಗಳನ್ನು ನೀವು ಪೂಜೆ ಮಾಡೋದಾಗಲಿ ಅಥವಾ ಸ್ತೋತ್ರಗಳನ್ನು, ಸ್ತುತಿಗಳನ್ನು, ಪ್ರಾರ್ಥನೆಗಳನ್ನು ಪಠನೆ ಮಾಡೋದ್ರಿಂದ ನಿಮಗೆ ಬರತಕ್ಕಂಥ ಗ್ರಹಗಳ ದೋಷ ನಿವಾರಣೆ ಆಗುತ್ತೆ. ಜೊತೆಗೆ ನೀವು ಮಾಡುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಅದರಲ್ಲಿ ಶ್ರದ್ಧೆಯಿಂದ ಪಾಲ್ಗೊಳ್ಳಿ. ತಮಗೆಲ್ಲರಿಗೂ ಆ ಭಗವಂತನ ಕೃಪೆಯಿಂದ, ನವಗ್ರಹಗಳ ಆಶೀರ್ವಾದದಿಂದ ಆಯುರಾರೋಗ್ಯ ಶಕ್ತಿ ಜಾಲ ಬಳಸಿದ್ದಾಗಲಿ. ಮುಂದೆ ನಿಮ್ಮ ಈ ಪ್ರೋತ್ಸಾಹ ವಾಹಿನಿಗೆ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡುತ್ತಾ ಪ್ರೋತ್ಸಾಹಿಸಿ. ನಮ್ಮಿಂದ ಪ್ರಸಾರವಾಗುವ ಇನ್ನಿತರ ಹೊಸ ವೀಡಿಯೋಗಳನ್ನು ವೀಕ್ಷಿಸ್ತಾರೆ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.